ನಾವು ವಾಸಿಸುವ ಈ ಪ್ರಪಂಚ ಇದು ಒಂದೇ ರೀತಿಯಾಗಿಲ್ಲ. ಇದು ವೈವಿಧ್ಯತೆಯಿಂದ ಕೂಡಿದೆ ಮತ್ತು ನಾವಿರುವ ಈ ಜಗತ್ತು ಇದು ಸಮ್ಮಿಶ್ರಣ. ಇದು ಇಲ್ಲಿ ಹೂವು ಇರುವುದು ಎಷ್ಟು ಸತ್ಯವೋ ಮುಳ್ಳು ಇರುವುದು ಅಷ್ಟೇ ಸತ್ಯ ಇದೆ. ಹೂವ ಇದೆ, ಮುಳ್ಳು ಇದೆ. ಇಲ್ಲಿ ಕತ್ತಲೆಯೂ ಇದೆ, ಬೆಳಕು ಇದೆ. ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇಲ್ಲಿ ಹಿತವೂ ಇದೆ, ಅಹಿತವೂ ಇದೆ. ಇಲ್ಲಿ ಬುದ್ಧನೂ ಇದ್ದಾನೆ, ಅಂಗುಲಿಮಾಲನೂ ಇದ್ದಾನೆ. ಇಲ್ಲಿ ಬಸವಣ್ಣನೂ ಇದ್ದಾನೆ, ಕೊಂಡಿ ಮಂಚಣ್ಣನಂಥವರು ಇದ್ದಾರೆ, ಧರ್ಮರಾಜನಂಥವರು ಇದ್ದಾರೆ, ಶಕುನಿಗಳಂಥವರು ಇದ್ದಾರೆ, ವಿಶ್ವೇಶ್ವರಯ್ಯನಂಥವರು ಇದ್ದಾರೆ, ವೀರಪ್ಪನಂಥವರು ಇದ್ದಾರೆ, ಅಬ್ದುಲ್ ಕಲಾಂನಂಥವರು ಇದ್ದಾರೆ, ಕಸಬನಂಥವರು ಇದ್ದಾರೆ. ಇದು ಜಗತ್ತು ಸಮ್ಮಿಶ್ರಣ ಅಂತ ತಿಳ್ಕೋಬೇಕು ನಾವೆಲ್ಲ. ಇದು ಆಯ್ಕೆ ನಮ್ಮದೈತಿ. ವಿವೇಕದಿಂದ ಆಯ್ಕೆ ಮಾಡಿಕೊಳ್ಳೋದು. ವಿಚ್ ಒನ್ ಈಸ್ ಗುಡ್, ಬೆಟರ್ ಫಾರ್ ಮೀ. ಆಯ್ಕೆ ನನ್ನದು. ಈ ಜಗತ್ತು ಇಲ್ಲಿ ಜಾಲಿ ಗಿಡ ಅದ. ಜಾಲಿ ಗಿಡ ಮುಳ್ಳು ಬಹಳ ಕೋಡಿ ಕೆಟ್ಟೈತೆ ಅಂತ ತಿಳ್ಕೊಂಡು ನಾನು ಕೊಡ್ಲಿ ತಗೊಂಡು ಒಟ್ಟ ಈ ನಮ್ಮ ಜಿಲ್ಲಾ ತುಂಬಾ, ನಮ್ಮ ಕರ್ನಾಟಕ ರಾಜ್ಯ ತುಂಬಾ ಎಲ್ಲೆಲ್ಲಿ ಜಾಲಿ ಐತಿ ನಾ ಮುಗಿಸೇ ತೀರ್ತೀನಿ, ಮುಳು ನಟ್ಟೈತಿ ನನಗಂತ ತಿಳ್ಕೊಂಡು ಕೊಡ್ಲಿ ಹಿಡ್ಕೊಂಡು ಹೋದ್ರೆ ಜೀವ ಮುಗಿತೈತಿ, ಜಾಲಿ ಮುಗಿದಿಲ್ಲ. ಮನುಷ್ಯ ಕಲಿಯಬೇಕಾದದ್ದು ಎಲ್ಲೆಲ್ಲಿ ಜಾಲಿ ಐತಿ ಅದನ್ನ ತಕ್ಕೊಂತ ಹೋಗೋದಲ್ಲ, ನನ್ನ ದಾರಿಯಲ್ಲಿ ಬರುವ ಮುಳ್ಳು ತಕ್ಕೊಂಡು ನನ್ನ ದಾರಿ ಸುಗಮಗೊಳಿಸ್ಕೋಬೇಕಾಗೈತಿ ಅಷ್ಟೇ. ಈ ತುಂಗಭದ್ರಾ ಡ್ಯಾಮ್ ಐತಿ, ಮಳಿ ಬಂತು ಅಂದ್ರ ಗೊಡಗ್ ಬರ್ತೈತಿ ನೀರ್. ನಾವಂತೂ ನೀರ್ ಕುಡಿಯಬೇಕು. ನಮಗ ಫಿಲ್ಟರ್ ನೀರ್ ಕುಡಿಲಿಲ್ಲ ಅಂದ್ರ ಥ್ರೋಟ್ ಇನ್ಫೆಕ್ಷನ್ ಬರ್ತೈತಿ. ಥ್ರೋಟು ಇನ್ಫೆಕ್ಷನ್ ಆಕಾವ್, ಓಟು ಇನ್ಫೆಕ್ಷನ್ ಆಕಾವ್. ನೀರಂತೂ ಕುಡಿಯಬೇಕು ನಾವು. ಇಲ್ಲ ನಾನು ಬಹಳ ಶ್ರೀಮಂತ ಅದೀನಿ, ಶಾಣೆ ಅದೀನಿ ಅಂತ ತಿಳ್ಕೊಂಡು ತುಂಗಭದ್ರಾ ಡ್ಯಾಮ ಫಿಲ್ಟರ್ ಮಾಡಕ್ಕಾಗತ್ತೆ. ನಮ್ಮ ಕಡೆಯಿಂದ ತುಂಗಭದ್ರಾ ಡ್ಯಾಮ್ ಫಿಲ್ಟರ್ ಮಾಡಕ್ ಆಗೋದಿಲ್ಲ, ನೀರು ಕುಡಿಯೋದು ಬಿಟ್ಟಿರಕ್ ಆಗೋದಿಲ್ಲ. ಅದಕ್ಕೆ ಕಲಿಯಬೇಕಾದದ್ದು ಮನುಷ್ಯ ಈ ಜಗತ್ತಿನಲ್ಲಿ ಡ್ಯಾಮ್ ಫಿಲ್ಟರ್ ಮಾಡಿ ಕುಡಿಯುವುದಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಕುಡ್ಕೊಂಡು ಜೀವನ ಸಾಗಿಸುವುದನ್ನ ಇಲ್ಲಿ ಕಲಿಯುವುದಷ್ಟೆ. ಕಲಿಯುವುದು ಜಗತ್ತು ಅಂದ್ರೆ ಒಂದಿಷ್ಟು ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಮಗ ಕೇಳಬೇಕನಿಸಿದ ಶಬ್ದಗಳು ಕೇಳ್ತಾವ, ಕೇಳಬಾರ್ದನಿಸಿದ ಶಬ್ದಗಳು ಕಿವಿಗೆ ಬೀಳ್ತಾವ. ಇದು ದ್ವಂದ್ವ ಜಗತ್ತು, ಸಮ್ಮಿಶ್ರಣ ಐತಿ. ನನಗ ಬ್ಯಾಡಾದ ರೂಪ ನನಗೆ ಇಚ್ಛೆ ಇಲ್ಲಂದ್ರೂ ಒಮ್ಮೆ ಕಣ್ಣಿನ ಎದುರಿಗೆ ಬರ್ತೈತಿ. ಎಷ್ಟೋ ಮಂದಿದ ಮುಖ, ನಿನ್ನ ಮುಖ ನೋಡಬಾರ್ದಂತ ಅಂತಿರ್ತೀನಿ, ಅಂದ್ ಹೊಳ್ಳಿಲ್ಲ ಅವನ ಬರ್ತಾನ ಮೊದಲು, ಮತ್ತ ದಿವಸ ಅವನ ಭೇಟಿ ಹಾಕಿರ್ತಾನೆ. ಅದ್ರ ಈ ಶಬ್ದಗಳನ್ನ ನಾನು ನೆನೆಸ್ಕೋಬಾರ್ದು ಅಂತ ಅಂತಿರ್ತೀನಿ, ಆದ್ರೂ ಆ ಶಬ್ದಗಳು ಬಂದು ಕಿವಿಗೆ ಬೀಳ್ತಾವಲ್ಲ, ಏನ್ ಮಾಡೋದು? ಅದಕ್ಕೆ ಬಸವಣ್ಣ ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ. ಹೆಳವನ ಮಾಡು, ಕಿವುಡನ ಮಾಡು, ಕುರುಡನ ಮಾಡು ಅಂದ್ರ, ಹೆಳವನ ಮಾಡು ಅಂದ್ರ ಕಾಲಿಲ್ದಂಗ ಮಾಡಂತ ಅರ್ಥ ಏನ್? ಕುರುಡನ ಮಾಡು ಅಂದ್ರ ಇದ್ದ ಚಲೋ ಕಣ್ಣು ತೆಗಿಲಿ ಅಂತ ಅರ್ಥ ಏನ್? ಕಿವುಡನ ಮಾಡು ಅಂದ್ರೆ ಏನ್ ಕಾದ ಸೀಸ್ ಕಿವ್ಯಾಗ ಹಾಕಂತ ಅರ್ಥ ಏನ್? ಅಲ್ಲ. ನೋಡು, ಕೇಳು, ಮುಟ್ಟು, ಅದ್ರ ಹೊಲಸು ಮಾಡ್ಕೋಬೇಡ ಮಯ್ಯ ಅಂತ ಹೇಳ್ತಾನ. ನೋಡು, ಕಣ್ಣು ಹೊಲಸು ಮಾಡ್ಕೋಬೇಡ, ಕೇಳು, ಕಿವಿ ಹೊಲಸು ಮಾಡ್ಕೋಬೇಡ, ಮಾತಾಡು, ನಾಲ್ಗೆ ಹೊಲಸು ಮಾಡ್ಕೋಬೇಡ, ಹೆಜ್ಜೆ ಹಾಕು, ಕಾಲ್ ಹೊಲಸು ಮಾಡ್ಕೋಬೇಡ, ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯತ್ತಂತೆ. ಈಗ 6 ಗಂಟೆ ಆತು, ಪಾಪ ಈಗ ಎಷ್ಟು ಮಂದಿ ಇದ್ರಾಗ ಕುಂತಾರ.
6 ಗಂಟೆಗೆ ಪಾಪ ಅವ್ರದ್ದು ಅತ್ತತ್ತ ಹೋಗ್ತಿದ್ದು ಹೆಜ್ಜೆಗಳೆಲ್ಲ. ಈಗ 6 ಗಂಟೆಗೆ ಇವತ್ತು ಇತ್ತಿತ್ತ ಬಂದಾವಿಲ್ಲಿ. ಅದಕ್ಕ ಮನಸ್ಸಿಗೆ ಏನು ಕಲಿಸುದು ಅಂದ್ರೆ ಇನ್ ಮ್ಯಾಲ ಅತ್ತತ್ತ ಬಿಟ್ಟು ಬಿಡು, ಇತ್ತತ್ತ ಬಂದು ಬಿಟ್ರೆ ದೇವರಾಗುತ್ತೆ ಅಂತ ಕಲಿಸೋದು ಅದಕ್ಕೆ ಇಷ್ಟ ಇದೆ. ಅವ್ರು ಬಸವಣ್ಣವ್ರು ಏನು ಮ್ಯಾಜಿಕ್ ಹೇಳೋದಿಲ್ಲ, ಹಿಪ್ನಾಟಿಸಮ್ ಹೇಳೋದಿಲ್ಲ, ಸಣ್ಣ ಮಾತು ಹೇಳ್ತಾರೆ ಇಷ್ಟ. ದೇವರಾಗೋದಂದ್ರೆ ಏನು? ಅತ್ತತ್ತ ಹೋಗೋದು ಬಿಡುದು, 6 ಗಂಟೆಗೆ ಇತ್ತತ್ತ ಬರುದಷ್ಟ. ಏನ್ ಚಂದ ಆಫೀಸಿಗೆ ಹೋಗಿ ಅಪ್ಪ, ಅಂಗಡಿಗೆ ಹೋಗಿ 6 ಗಂಟೆಗೆ ಕದ ಮುಚ್ಕೊಂಡು ಮನಿಗ್ ಬರ್ಬೇಕು, ಒಂದಿಷ್ಟು ಹಣ್ಣ ಹೂವ ಬ್ರೆಡ್ ತಗೊಂಡು ಮಕ್ಕಳು ಕಾಯ್ತಿರ್ತಾವ, ನಮ್ಮಪ್ಪ ಬರ್ತಾನ. ಅಲ್ಲ, ಇಷ್ಟು ಸಾಮಾನ್ಯ ಪ್ರಜ್ಞೆ ಬೇಡ. 6 ಗಂಟೆಗೆ ಅವು ಸಾಲಿ ಬಿಟ್ಟು ಬಂದಿರ್ತಾವ, 6 ಗಂಟೆಗೆ ಸೊಳ್ಳಿ ಮನಿ ಸೇರ್ಕೊಂತವ, ನೀ ಸೇರ್ಲಿಲ್ಲ ಅಂದ್ರೆ ಹೆಂಗ? ಎಲ್ಲೋ ಕಂಪಲ್ಸರಿ ಟೈಮ್ ಪ್ರಕಾರ ಬರ್ತಾವ. ಇವ ಒಬ್ಬನ ಟೈಮ್ ತಪ್ಪಿ 12 ಗಂಟೆಗೆ ಬರ. ಅದಕ್ಕೆ ಬಸವಣ್ಣ ಹೇಳಿದ್ದ ಅತ್ತತ್ತ ಅಲ್ಲ, ಇತ್ತತ್ತ ಕಾಲ ಹಾಕಪ್ಪ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಇರುದ ಜಗತ್ತಂದ ಮೇಲೆ ಒಂದಿಷ್ಟು ಕೆಟ್ಟದ್ದೈತಿ, ಒಂದಿಷ್ಟು ಒಳ್ಳೇದೈತಿ, ಎರಡೂ ಕಾಣ್ತಾವ. ನಾ ಬ್ಯಾಡ್ ಅಂದ್ರು ಕಾಣ್ತಾವಲ್ಲ, ಏನ್ ಮಾಡೋದು? ಈಗ ನಿಮ್ ಊರಿಗೆ ಬರ್ತಿರ್ತೀವಿ, ನಿಮ್ ಊರಿಗೆ ಬರುವ ದಾರಿಯೊಳಗ ತಿಪ್ಪಿನೂ ಕಾಣ್ತಾವ, ಹೂವಿನ ಗಿಡನೂ ಕಾಣ್ತಾವ. ಎರಡೂ ಕಾಣದನ್ನ ಬ್ಯಾಡ್ ಅಂದ್ರೂ ಕಾಣ್ತಾವ ದಾರ್ಯಾಗ. ನಾವು ಕಲಿಯುವುದೇನು ಅಂದ್ರ, ಈ ಊರು ಬಿಟ್ಟು ನಾವು ಮುಂದಿನ ಊರಿಗೆ ಹೋದಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರು ಹೂವ ಪ್ರಚಾರ ಮಾಡಬೇಕು. ಇದು ಜೀವನ ಅಷ್ಟೆ. ಏನ ಊರಾಗ ತಿಪ್ಪಿರಿ ಅಂತ ಅನ್ನಬಾರ್ದು, ಹೂವನು ಕಂಡವಲ್ಲ, ಹೂವ ಪ್ರಚಾರ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ. ಮತ್ತೊಂದ ಇದ್ದ ಕಿವಿನ ಕೇಳೋದಿಲ್ಲ ಇದಕ್ಕೆ. ಇನ್ನು ಮತ್ತೊಂದ್ ಎಲ್ಲಿ ಕೇಳ್ತೈತಿ? ಮೊದಲ ಕಿವಿ ಕೇಳೋದಿಲ್ಲ, ಅವ್ರು ಮತ್ತೊಂದ ಕೇಳದಂತೆ ಅಂತಾರಪ್ಪ. ಏನ್ ಕೇಳ್ತಾ? 1-2 ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದು ಅಂತ, 2ಕ್ಕ ಕಿವಿ ಕೇಳ್ತಿದ್ದೆ. ನಿಮ್ಮೂರು ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದು ಒಂದ್ ಕೇಳ್ತಂದ, ಏನ್ರಿ ಏನ್ ಹುಬ್ಳಿಗ್ ಹೊಂಟಿರೇನಂತಂದ್. ಹುಬ್ಳಿಗ್ ಹೋಗ್ಬೇಕನ್ರಿ ಅಂತ ಕೇಳ. ಅದು ಹೇಳ್ತಂತ, ಏ ಇಲ್ರಿ ಇಲ್ಲೇ ಹುಬ್ಳಿಗ್ ಹೊಂಟಿವಂತಂತ. ಹೌದ್ರ, ನಾ ಎಲ್ಲಿ ಹುಬ್ಬಳ್ಳಿಗೆ ಹೊಂಟ್ರಂತ ಮಾಡಿದ್ದೆ ಅಂತಂತಿದ್ ಮತ್. ಇದಕ್ ಒಂದ ಕೇಳೋದಿಲ್ಲ, ಮತ್ತೊಂದ ಕೇಳದಂತೆ ಇದ್ದ ಕಿವಿ ಚಲೋ ಕೇಳಿದ್ರೆ ಸಾಕಾಗೈತಿದ್. ಕೇಳ್ತಾವ್ ಮಾತ್, ಏನ್ ಮಾಡೋದು? ಕಿವಿ ಐತಿ ಅಂದ ಮೇಲೆ ನಾವು ಬ್ಯಾಡ್ ಅಂದ್ರು ನಮ್ ಮನಿಗ್ ಬಂದ್ ಹೇಳ್ತಾರ ಇಲ್ಲ. ಈಗ ತಾಯಂದಿರಿದ್ರೆ ನಿಮ್ಗ ಅನುಭವ ಐತಿಲ್ಲ. ಈಗ ನಾವ್ ಬ್ಯಾಡ್ ಅಂದ್ರು ಬಂದ್ ಹೇಳ್ತಾರ ಅವ್ರು. ನಾವೇನ್ ಕರೆದಿಲ್ಲ, ನಾಷ್ಟ ಕೊಟ್ಟಿಲ್ಲ, ಚಹಾ ಕೊಟ್ಟಿಲ್ಲ. ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ ಅಂತಾರೆ. ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ. ಅಲ್ಲಿ ಅಕ್ಕ ನನ್ನ ಮುಂದಂತೂ ಹೇಳ್ದೆ, ಮತ್ತೆ ನಿನಗೆ ಯಾರು ಹೇಳ್ಯಾರ? ಇಲ್ಲ ಮಗ್ಗಲ ಮನಿ ಯಾಕೆ ಹೇಳ್ಯಾರ? ಇವ್ರ 3 ಮಂದಿಗ್ ಗೊತ್ತಾದ್ರ ಮುಂದ 100 ಅಲ್ಲ, ಇಡೀ ಊರ್ ಮಂದಿಗೆ ಗೊತ್ತಾಕೈತಿ. ಇವ್ರ ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಇದ್ದಂಗ, ಒಂದ್ ಸ್ಟೇಷನ್ ಹತ್ತದ್ರ ಪೂರ ಹೆಂಗ. ನಾವು ಬ್ಯಾಡ್ ಅಂದ್ರು ಬಂದು ಹೇಳ್ತಾರಲ್ಲ, ಕಿವ್ಯಾಗ ಮಾಡಾಕ ಏನಾಗ್ತೈತಿ? ಅದು ಕೇಳುವ ಶಬ್ದಗಳು ಕೇಳುವ ಅಷ್ಟ. ಕಲಿಬೇಕು. ಮನಸ್ಸು ಏನೈತಿ ಅಂದ್ರ, ಇದರ ಮನಸ್ಸಿನ ಗುಣಧರ್ಮ ಅದು ಏನು ಕೆಟ್ಟದ್ದೈತಿ ಅದ್ರ ಬಗ್ಗೆ ಏನ್ ಚಲೋದೈತಿ ಅದನ್ನ ನೋಡೋದ್ ಕಲ್ತಿಲ್ಲ. ಏನು ಸ್ವಲ್ಪ ಕೆಟ್ಟದ್ದೈತಿ ಊನೈತಿ ಅದ್ರ ಕಡೆನೆ ಬಹಳ ಲಕ್ಷ ಹರಿತಿರ್ತೈತಿ ಅದ್ರ. ಈಗ ನಿಮ್ದು 32 ಹಲ್ಲದಾವ್ ಅನ್ಕೊಡ್ರಿ, ಇದ್ದವ್ರ ಅನ್ಕೊಡ್ರಿ, ನಾ ಇರ್ಲಾರ್ದವ್ರದ. ಯಾರವ್ರ ಉದುರ್ಸ್ಕೊಂಡಿದ್ರೆ ಏನ್ ಮಾಡಕ್ಕಾಗತ್ತ? 32 ಹಲ್ಲಿದ್ರ ಒಂದ ಬಿದ್ದಿರ್ತೈತಿ. ನಾಲಿಗೆ ಏನ್ ಮಾಡ್ತೈತಿ ಅಂದ್ರ 31 ಹಲ್ಲಿನ ಕಡೆ ಹೋಗುದ್ರೆ ಎಲ್ಲಿ ಬಿದ್ದಿರ್ತೈತಿ ಅಲ್ಲೇ ಹೋಗ್ತಿರ್ತೈತಿ. ಅಂದ್ರ ಮನಸ್ಸಿನ ಗುಣಧರ್ಮ ಇದು. 31 ಹಲ್ಲು ನೋಡುದಿಲ್ಲ, ಒಂದ್ ಏನ್ ಬಿದ್ದೈತಲ್ಲ ಅದ್ರ ಕಡೆ ಲಕ್ಷ್ಯ ಇರ್ತೈತಿ. ಈಗ ಹುಡುಗರು ಇರ್ತಾವ ನೋಡ್ರಿ, ಯುವಕರು ಯುವತಿಯರು, ಅವು ಏನ್ ಚಲೋ ಇರ್ತೈತಿ, ಒಂದ್ ಬಿಳೆ ಕೂದಲು ಬರ್ತೈತಿ ಅಲ್ಲ, ಅವ್ರ ತಲಿ ತುಂಬಾ ದೇವ್ರ ಕೂದಲ ಕರೆ ಕೂದಲ ಕೊಟ್ಟನ, ಹೊಳ್ಳ ಮಳ್ಳ ಹೋದ್ರನ ಅದು ಒಂದ್ ಏನ್ ನಾಳೆ ಮಿಸ್ ಯೂನಿವರ್ಸಿಟಿ ಸ್ಪರ್ಧೆಗೆ ಹೋಗ್ತಾರ ಅನ್ನುವಂಗ, ಅದು ಹೊಳ್ಳ ಮಳ್ಳ ಕರಡಿ ಮುಂದ್ ಹೋದ್ರನ ಕೂದಲು ಹಿಡ್ಕೊಂಡ್ರ. ಅಂದ್ರ ಇಷ್ಟ ತಲಿ ತುಂಬಾ ದೇವ್ರ ಕರೆ ಕೂದಲು ಕೊಟ್ರು ಲಕ್ಷ ಹೋಗಿದ್ದು ಬಿಳೆ ಕೂದಲಿನ ಕಡೆ.
ಅಂದ್ರೆ ಮನುಷ್ಯನ ಮನಸ್ಸು. ಇಷ್ಟು ಚಲೋ ಮುಖ ಕೊಟ್ಟಾನ ಇಲ್ಲಿ ದೇವ್ರು ನಮ್ಮ. ಒಂದು ಸಣ್ಣ ಪಿಂಪಲ್ ಬರ್ತೈತಿ, ಅದನ್ನ ಏನು ಕನ್ನಡಿ ಮುಂದೆ ಹೋಗಿ ನೋಡ್ಕೊಂಡು ಮುಖ ಬಿಟ್ಟರ ಪಿಂಪಲ್ ನೋಡ್ತಾರ, ಹೊರಗೆ ಬಂದ ಐ ಎಮ್ ವೆರಿ ಸಿಂಪಲ್ ಅಂತಾರ. ಮತ್ತೆ ನೋಡ್ಕೊಳ್ಳೋದು ಬಿಟ್ಟಿಲ್ಲ, ಹೊರಗೆ ಹೇಳೋದು ಪಿಂಪಲ್ ನೋಡ್ಕೊಳ್ಳೋದು ಬಿಟ್ಟಿಲ್ಲ, ಹೊರಗೆ ಬಂದು ಸಿಂಪಲ್ ಅಂತ ಹೇಳೋದು ಬಿಟ್ಟಿಲ್ಲ. ಮನಸ್ಸಿದು ಎಷ್ಟು ಚಲೋ ಮುಖ ದೇವರು ಕೊಟ್ರು ಲಕ್ಷ ಮುಖದ ಕಡೆ ಇಲ್ಲ, ಒಂದು ಸಣ್ಣ ಗುಳ್ಳಿ ಕಡೆ ಅಷ್ಟೆ. ಒಮ್ಮೆ ಬುದ್ಧ ಶಿಷ್ಯ ಆನಂದನನ್ನ ಕರ್ಕೊಂಡು ಒಂದು ಊರ್ ದಾಟ್ತಿದ್ರು. ಊರ್ ದಾಟುವಾಗ ಒಂದು ಸ್ಮಶಾನ ಬಂತು. ಸ್ಮಶಾನ ಅಂದ್ರೆ ಏನು, ಗೋರಿಗಳಷ್ಟೇ, ಅಲ್ಲೆಲ್ಲ ಸಮಾಧಿಗಳಿದ್ದು. ಆನಂದ ಬುದ್ಧನಿಗೆ ಹೇಳ್ತಾನೆ, ಒಂದು ಶವ ಹೂಳಾಕತ್ರು, ಹಿಂಗ ಪಾಳೆ ಪ್ರಕಾರ ಸಮಾಧಿಗಳಿದ್ದು, ಅಲ್ಲೆಲ್ಲ ಶವ ಹೂತಿದ್ರು. ಒಂದು ಶವ ಹೂತು ಹೂಳಾಕತ್ತಿದ್ರು, ಎಲ್ಲರೂ ಬಂದು ಅಳಾಕತ್ತಿದ್ರಲ್ಲೇ. ಆನಂದ ಬುದ್ಧನಿಗೆ ಹೇಳ್ತಾನೆ, ಬುದ್ಧನೇ ಗುರುವೆ, ಎಷ್ಟು ದುಃಖ ಈ ಜಗತ್ತಿನಲ್ಲಿ. ಯಾವಾಗ ಹುಟ್ಟು ಬಂತೋ ಹುಟ್ಟುವಾಗ ಅಳುವು, ಸಾವಾಗ ಅಳುವು, ಏನಿದು ಜಗತ್ತ, ಎಷ್ಟು ಅಳಾಕತ್ತಾರಲ್ಲ. ನೋಡುವ ದೃಷ್ಟಿಕೋನ ಎಷ್ಟು ಅದ್ಭುತ ಇರ್ತೈತಿ ಅಂದ್ರ ಬುದ್ಧ ಅಂತಾನ, ನೋಡೋ ನೀನು ಒಂದು ಗೋರಿ ಸಮಾಧಿ ಮಗ್ಲ ಅಳವ್ರು ನೋಡಾಕತ್ತಿ, ಅದೇ ಇನ್ನೊಂದು ಸಮಾಧಿ ಮಗ್ಲು ಒಂದು ಬಳ್ಳಿ ಒಳಗ ಹೂವ ಬಂದೈತೆಲ್ಲ, ಇಲ್ಲಿ ಅಳಾಕತ್ತಾರ, ಅಳುವವರ ಮಧ್ಯದೊಳಗೂ ಅರಳಿ ನಿಂತ ಹೂವ ನೋಡುವುದು ಕಲಿಯೋ, ಇದು ಜೀವನ. ಇದು ದಿವಸ ಅಳವ್ರು ಬರ್ತಾರ, ಅಳವ್ರ ಮಧ್ಯದೊಳಗ ಅರಳೈತಿ, ನರಳವ್ರ ಮಧ್ಯದೊಳಗ ನಗಾಕತ್ತೈತೆಲ್ಲ. ನರಳುವವರ ಮಧ್ಯ ನಗುವ, ಅಳುವವರ ಮಧ್ಯ ಅರಳುವ ಹೂವನ್ನು ನೋಡಿ ಬದುಕಬೇಕಲ್ಲ ಮನುಷ್ಯ. ಗುಣಗ್ರಾಹಿಯಾಗಬೇಕು, ದೋಷಗ್ರಾಹಿ ಆದ್ರೆ ಹೇಗೆ ನಡೀತದೆ ಜಗತ್ತು? ಹೂವು ಎಷ್ಟು ಚಂದ ಬದುಕೈತಿ ನೋಡು. ಅದು ಮುಳ್ಳಿನೊಳಗ ಅರಳೈತಿ, ಏನ್ ಶಿವನ ಮೇಲೆ ಏರಿಸಿದ್ರ ಬಹಳ ಸಂತೋಷ ಪಟ್ಟೈತಿ, ಅಥವಾ ಹೆಣಕ್ಕೇರಿಸಿದ್ರ ದುಃಖ ಪಟ್ಟೈತಿ ಅಂತ ಎಂದರ ಮಾಡೈತಿ ಅನ್ನೋದು. ಶಿವ ಶವ ಭೇದವೇ ಇಲ್ಲ ಅದಕ್ಕೆ. ಅಂದ್ರ ಮುಳ್ಳಿನೊಳಗೂ ಸಹಿತ ಎಷ್ಟು ದೊಡ್ಡ ಕರುಣೆ ಐತಿ ಅಂದ್ರ, ಮುಳ್ಳು ಅದ್ರೊಳಗ ಕರುಣೆ ಹೆಂಗ್ ತುಂಬೈತಿ ಅಂದ್ರ, ಶಿವ ಶವದೊಳಗೆ ಭೇದವ ನೆಣಿಸದ ತಾಯ್ತನ ಅರಳಿದೆ ಮುಳ್ಳಿನ ಕಳ್ಳಿನಲ್ಲಿ ಅಂತ ಅನ್ಕವಿ. ಮುಳ್ಳಿನ ಕಳ್ಳಿನೊಳಗೊಂದು ಕರುಣೆ ಬಂದೈತಿ. ಅಂದ್ರೆ ಗುಣಗ್ರಾಹಿ ಆಗಬೇಕಾಗ್ತದ ಮನುಷ್ಯ. ಇದು ಜಗತ್ತು ಅಂದ್ರೆ ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಕೂಡಿರ್ತದೆ, ಒಳ್ಳೆಯದನ್ನ ಗ್ರಹಿಸಬೇಕಾಗ್ತದೆ. ಈಗ ನೀವು ಹಂಗಂತ ತಿಳ್ಕೊಂಡು ನಾವು ಕೆಟ್ಟದ್ದಿದೆ ಅಂತ ತಿಳ್ಕೊಂಡು ಕೆಟ್ಟ ಶಬ್ದಗಳು ಬೀಳ್ತಾವ, ಕೆಟ್ಟದ್ದು ಬ್ಯಾಡ್ ಅಂದಿದ್ದು ಕಾಣ್ತೈತೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಬದುಕಕ್ ಆಗ್ತೈತೇನು, ಕಿವಿ ಮುಚ್ಕೊಂಡು ಬದುಕಕ್ ಆಗ್ತೈತೇನು, ನಾಲ್ಗಿ ಮುಚ್ಚಿಡ್ಕೊಂಡು ಬದುಕಕ್ ಆಗ್ತೈತೇನು? ಬದುಕ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕಿಲ್ಲಿ? ಈಗ ನಿಮ್ ಮನಿ ಐತಿ, ಮನ್ಯಾಗ ಕಿಟಕಿ ಬಾಗಿಲ್ ತೆಗದ್ರ ಹೊರಗಿನ ಹೊಲಸು ಬರ್ತೈತಿ. ಹೊಲಸು ಬೀಳ್ತೈತಿ ಅಂತ ಮುಚ್ಚಿದ್ರಿ ಬದುಕಕ್ ಆಗೋದಿಲ್ಲ. ಹೇಗ ಮಾಡೋದು? ಕಿಟಕಿ ಮುಚ್ಚಿ ಬದುಕದ್ರ ಬದುಕಕ್ ಆಗೋದಿಲ್ಲ. ಕಿಟಕಿ ತೆಗೆದು ಬಿಡ್ತೀವಿ, ಹೊಲಸು ಬೀಳ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ ಹೇಳಿ? ಕಿಟಕಿ ತೆಗೆದಿರ್ಬೇಕು, ಹೊಲಸು ಬೀಳ್ತಿರ್ಬೇಕು, ಬಿದ್ದಿದ್ದನ್ನ ಸ್ವಚ್ಛ ಮಾಡ್ತಿರ್ಬೇಕು. ಇದು ಜೀವನ. ಇದು ಹೊಲಸು ಬೀಳ್ತಿರ್ಬೇಕು, ಬಿದ್ದಿದ್ದನ್ನ ಸ್ವಚ್ಛ ಮಾಡ್ತಿರ್ಬೇಕು. ಹಂಗ ಇದು ದೇಹ ಅನ್ನೋದು ಇದೊಂದು ಮನೆ. ಇದು ನಮ್ಮ ಕಣ್ಣ, ಕಿವಿ, ಮೂಗ, ನಾಲಿಗೆ ಇವು ಇಂದ್ರಿಯಗಳದವಲ್ಲ, ಇವು ಕಿಟಕಿಗಳು, ಬಾಗಲುಗಳಿದ್ದಂಗೆ. ಒಂದಿಷ್ಟು ಬ್ಯಾಡಾದ ರೂಪ, ಬ್ಯಾಡಾದ ಶಬ್ದಗಳು, ನಮ್ಮ ಬ್ಯಾಡಾದ ಶಬ್ದಗಳ ಹೊಲಸು ನಮ್ಮ ಮನಸ್ಸಿನೊಳಗೆ ಬೀಳ್ತಿರ್ತೈತಿ. ಬಿದ್ದಿದ್ದು ಸ್ವಚ್ಛ ಮಾಡ್ತಿರ್ಬೇಕು. ಸಂತರು ಅಂತ ಯಾರಿಗಂತಾರ ಅಂದ್ರೆ, ಯಾರ ಒಳಗೆ ಬಿದ್ದಿದ್ದು ಸ್ವಚ್ಛ ಮಾಡ್ಕೊಂತಾರ, ಸ್ವಚ್ಛ ಮಾಡೋರೇ ಸಂತರಷ್ಟ. ಸಂತರು ಅಂದ್ರೆ ಎಲ್ಲರ ಗುಡ್ಯಾಗಿರೋರಲ್ಲ, ಏನು ಹೊಲಸು ಬಿದ್ದಿರ್ತೈತೆಲ್ಲ ಸ್ವಚ್ಛ ಮಾಡ್ಕೊಳ್ಳೋರಿಗೆ ಸಂತರು ಅಂತ ಕರೀತಾರ. ಅದಕ್ಕೆ ಪತಂಜಲ ಮಹರ್ಷಿಗಳು ಏನಂತಾರಂದ್ರೆ, ಇದಕ್ಕೆ ಶೌಚ ಅಂತ ಕರೆದ್ರು. ಶೌಚ ಮುಕ್ತ ಭಾರತ್ ಅಂತ ಕೇಳಿರಿಲ್ಲ ನೀವು? ಶುಚಿ, ಶೌಚ ಅಂತ ಕರೆದ್ರೆ ಅವರು ಶುಚಿಯಾಗಿರ್ಬೇಕು ಮನುಷ್ಯ, ಶುಭ್ರನಾಗಿರ್ಬೇಕು, ಶುಚಿತ್ವ ಬೇಕು ಮನುಷ್ಯನಿಗೆ. ಈಗ ನಮ್ಮ ದಿವಸ ಶುರು ಆಗದ ಎದರಿಂದ ಶುರು ಆಗ್ತೈತೆ ಹೇಳಿ? ಶುಚಿತ್ವದಿಂದ ಶುರು ಆಗ್ತೈತೆ ಅಲ್ಲ ಜೀವನ. ಸ್ವಚ್ಛತೆಯಿಂದ ಜೀವನ ಶುರು ಆಗ್ತೈತಿ ನಮ್ದೆಲ್ಲ.
ಈಗ ಬೆಳಿಗ್ಗೆ ಎದ್ದ ಕೂಡಲೇ ಮುಖ ತೊಳ್ಕೊಂತೀವಿ, ಕಾಲ್ ತೊಳ್ಕೊಂತೀವಿ, ಬಾಯಿ ತೊಳ್ಕೊಂತೀವಿ, ಮೈ ತೊಳ್ಕೊಂತೀವಿ. ಸ್ವಚ್ಛತೆಯಿಂದ ಶುರು ಆಗ್ತಿರ್ತೈತಿ. ಈಗ ತಾಯಂದಿರು ಇರ್ತಾರ, ಏನ್ ಮಾಡ್ತಾರ? ಬೆಳಿಗ್ಗೆ ಎದ್ದು ಮುಸ್ರಿ ಪಾತ್ರಿ ತೊಳಿತಾರ, ಮನಿ ತೊಳಿತಾರ, ಅಂಗಳ ಕಸ ಹೊಡಿತಾರ. ಅಷ್ಟೇ. ಅವ್ರ ನೆಲ ಒರಸಾಗಿ ಯಾರು ಅಡ್ಡಾಡಬಾರ್ದು. ನೆಲ ಒರಸಾಗಿ ಅಡ್ಡಾಡಿದ್ರ ಅಂದ್ರೆ ಅವ್ರಿಗೆ ಭಯಂಕರ ತಾಪ ಸಿಟ್ಟ ಬರ್ತೈತಿ. ಅವ್ರು ಒರೆಸ್ತಿರ್ತಾರ, ಇವು ತುಳಿದು ಅಡ್ಡಾಡ್ತಿರ್ತಾವ. ಅವ್ರು ಮತ್ತೊಮ್ಮೆ ಒರೆಸ್ಬೇಕು, ಮತ್ತೆ ತುಳಿದು ಅಡ್ಡಾಡವ್ರು. ಅದ್ ದಿವ್ಸ ಹೆಣ್ಮಗಳು ನೆಲ ಒರೆಸ್ತಿತ್ತಂತದ, ಬಂಡಿ ಒರೆಸ್ತಿತ್ತು. ಅವ ಯಜಮಾನ್ ಒಂದ್ ದಿವ್ಸ ಹೇಳದ್ಲಕ್ಕಿ, ಬಾಳ್ ದಿವ್ಸ ಹೇಳದ್ಲಿಕ್ಕೆ ಕೇಳಿಲ್ಲ ಅವ. ಮತ್ತ ಬೆಳಿಗ್ಗೆ ಇರೋದು ಅವ್ ಪಾಪದ ಸ್ವಚ್ಛ ಬ್ಯಾರೆ ಬೇರೆ ಕೆಲಸ, ಮಕ್ಕಳಿಗೆ ಸಾಲಿಗೆ ಕಳಿಸ್ಬೇಕು. ಇವ ಬಡ ಬಡ ಮತ್ತ ಅದ್ರಾಗ ಅಡ್ಡಾಡ್ಕೊಂಡ್ ಬಂದ, ಗುಂಡ ಹಾಕ್ಬಿಟ್ಲಂತ ಗಂಡಗಕ್ಕೆ. ಅವ್ರು ಹಾಕದ ಕೂಡಲೇ ಎಲ್ಲ ಪ್ರಶ್ನೆಯವರು ಬಂದ್ ನಿಂತ್ರು. ಅವ್ರು ನಿಂತ ತಕ್ಷಣ ಆಮೇಲೆ ಪೊಲೀಸರು ಬಂದ್ರಂತ. ಪೊಲೀಸರು ಮೀಡಿಯಾದವ್ರಿಗೆ ಕೇಳಿದ್ರಂತ, ಅಲ್ಲ ಅಲ್ಲಿ ಹಣ ಬಿದ್ದೈತಿ, ಯಾಕೆ ಇನ್ನೂ ಹೋಗಿಲ್ಲ? ಇನ್ನು ನೆಲ ಅರಿಲ್ಲಪ್ಪ ಅದಂದ್ರಂತ. ಹಂಗ ಹೋದ್ರ ನಮ್ಮ ಇನ್ನು ನೆಲ ಆರಿಲ್ಲದ ಅಂದ್ರ ದಿವಸ ಸ್ವಚ್ಛತೆಯಿಂದ ಶುರು ಆಗ್ತೈತಿ. ಸ್ವಚ್ಛ ಇರ್ಬೇಕು. ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಮನಸ್ಸಿಗಷ್ಟ. ಎದಕ್ ಸ್ವಚ್ಛತೆ ಇರ್ಬೇಕು ಮನುಷ್ಯ ಅಂದ್ರೆ ಟು ಬಿ ಹೆಲ್ದಿ ಅಂಡ್ ಟು ಬಿ ಹ್ಯಾಪಿ. ಸ್ವಚ್ಛತೆ ಎದಕ್ ಬೇಕು ಅಂದ್ರ ಆರೋಗ್ಯವಾಗಿರಾಕ್ಬೇಕು, ಆನಂದವಾಗಿರಾಕ್ಬೇಕು. ನೀ ಆರೋಗ್ಯ ಇರ್ಬೇಕು, ಆನಂದ ಇರ್ಬೇಕಂದ್ರೆ ಸ್ವಚ್ಛ ಇರೋದು ಕಲಿಬೇಕು. ಅದಕ್ಕೆ ಪತಂಜಲರು ಶೌಚ ಅಂತ ಹೇಳಿದ್ರು. ಏನು ಶುಚಿಯಾಗಿರ್ಬೇಕು ಮನುಷ್ಯನಿಗೆ ಅಂದ್ರ ನಾವ್ ಹೇಳ್ತೀವಿ ಅದು ಎರಡು ಪ್ರಕಾರ. ಶುಚಿತ್ವ ಅನ್ನೋದು ಎರಡು ಪ್ರಕಾರ ಐತಿ. ಶೌಚಂ ದ್ವಿವಿಧಂ ಪ್ರೋಕ್ತ. ಎರಡು ಪ್ರಕಾರ ಸ್ವಚ್ಛತೆ ಮಾಡ್ಕೋಬೇಕು. ಏನು? ಒಂದು ಬಾಹ್ಯ ಶೌಚ, ಇನ್ನೊಂದು ಅಂತಃ ಶೌಚ. ಬಾಹ್ಯ ಶೌಚ ಅಂದ್ರೆ ಹೊರಗಿನ ಸ್ವಚ್ಛತೆ, ದೇಹದ ಸ್ವಚ್ಛತೆ. ಅಂತಃ ಶೌಚ ಅಂದ್ರೆ ಮನದ ಸ್ವಚ್ಛತೆ. ಎರಡೂ ಸ್ವಚ್ಛ ಇರಬೇಕು. ದೇಹ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಪತಂಜಲರಿದು ದೇಹವೂ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಅಲ್ಲ, ಒಂದ್ ಸ್ವಲ್ಪ ವಿಚಾರ ಮಾಡುವ. ನಾವು ಸ್ವಚ್ಛ ಇರ್ಬೇಕಂತ ಇಲ್ಲಿಂದ ಹಿಡ್ಕೊಂಡು ಹಳ್ಳಿಯಿಂದ ಹಿಡ್ಕೊಂಡು ಡೆಲ್ಲಿ ಮಠನೂ ಐತಿದ್. ಸುಮ್ನೆ ವಿಚಾರ ಮಾಡ್ರಿ, ಯಾಕೆ ಮನುಷ್ಯರಿಗೆ ಸ್ವಚ್ಛ ಇರ್ಬೇಕಂತ ಹೇಳಿದ್ರು? ಈಗ ನಿಮ್ ಮನ್ಯಾಗ ಎತ್ತದಾವ್, ರೈತರದಿರೆಲ್ಲ. ಈಗ ಎತ್ತು ಹೊಲಕ್ ಹೋಗಿ ಬಿಸಿಲಾಗ ದುಡ್ದೈತಿ, ಇಲ್ಲಿ ಎತ್ತದ ಎಲ್ಲಾ ದುಡ್ದು ಮಾಡಿ ಬಂದ್ರು ಏನ್ ಬಿಟ್ಟು ಮಾಲೀಕ್ ಮುಖ ತೊಳ್ಕೊಂಡನ, ಏನ್ ಎತ್ ಮಾಲೀಕ್ ತೊಳ್ಕೊಂಡು ಕೊಟ್ಟಿಗೆ ಹೋಗೈತಿ. ಅದು ಏನ್ ಬಿಸಿಲಾಗ ದಣದ್ ಬಂದಿನಂತ ಎತ್ ಏನಾರ ಮುಖ ಸಾವ್ಕಾರ ಹಚ್ಕೊಂಡು ತೊಳ್ಕೊಂಡೈತೇನ್? ಇಲ್ಲ. ಅಂದ್ರೆ ನಿಸರ್ಗ ಅದ್ರೊಳಗ ಶುಚಿತ್ವವನ್ನು ಇಟ್ಟ ಕಳಿಸೈತ. ಈಗ ನವಿಲ್ ಐತಿ, ನವಿಲು ಅದೇನ್ ಇಲ್ಕಲ್ ಸೀರೆ ಉಟ್ಕೊಂಡು ಕುಣಿತೈತೇನ್? ದಿವಸ ಒಂದೊಂದ್ ಸೀರೆ ಬದಲ್ ಮಾಡತೈತೇನ್? ಏನ ದೇವ್ರ ನಿಸರ್ಗದೊಳಗ ಸ್ವಚ್ಛ ಇಟ್ಟು ಬಿಟ್ಟಾನ. ಅದಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್. ಎಷ್ಟು ಕಲರ್ಫುಲ್ ಐತದ. ಯಾರು ಕೊಟ್ಟಾರ ಅದಕ್ಕೆ ಹೇಳಿ? ಈಗ ನೀವು ದಾರಿ ಹೈವೇ ಐತಿ, ಹೈವೇದ್ ನಡಬರ್ಕ್ ಹೂವಿನ ಗಿಡ ಹಚ್ಚಿರ್ತಾರ ನೋಡ್ರಿ. ಹೂವಿನ ಗಿಡಕ್ ಹೋಗಾಗ ಸುಮ್ನೆ ಹೋಗುದಿಲ್ಲ. ನಾವು ಡ್ರೈವಿಂಗ್ ಮಾಡ್ಕೊಂತ ಹೋದ್ರು ಸುಮ್ನೆ ಹೋಗುದಿಲ್ಲ. ಮಾವ ಹಾಕೊಂಡ್ ಮಾವಗಳ ಅದ್ರ ಮೇಲೆ ಉಗುಳ್ತಾರ ಇವ್ರು. ಅದು ಹೂವಿನ ಗಿಡ ಏನಪ್ಪ ಉಗುಳ್ಯಾರ, ಸ್ವಚ್ಛ ಆಗ್ಬೇಕು, ಸ್ನಾನ ಮಾಡ್ಬೇಕಂತ ಎಂದರ ಅಂದೈತೇನು? ಹೊಲಸಾಗೈತೇನು? ಸ್ವಚ್ಛ ಐತೆಲ್ಲ. ನಿಸರ್ಗದೊಳಗಿರುವ ಸ್ವಚ್ಛತೆ ಮನುಷ್ಯನಿಗೆ ಯಾಕೆ ಬರಲಿಲ್ಲ? ಮನುಷ್ಯ ಸ್ವಚ್ಛ ಆಗ್ಬೇಕಂತಾರ. ಅದ್ರ ನಿಸರ್ಗ ಎಷ್ಟು ಸ್ವಚ್ಛ ಐತಿ, ಮನುಷ್ಯಗೆ ಯಾಕೆ ಬರಲಿಲ್ಲ? ಇದು ಕಲಿಬೇಕಾಗಿತ್ತಲ್ಲ ಮನುಷ್ಯ. ಒಂದು ದೇಹ ಶುಚಿ ಆಗಬೇಕು, ಇನ್ನೊಂದು ಮನಸ್ಸುಚಿ ಆಗಬೇಕು. ದೇಹ ಎದರಿಂದ ಶುಚಿ ಆಗ್ತೈತಿ? ದೇಹ ಎದರಿಂದ ಶುಚಿ ಆಗ್ತೈತಿ ಅಂದ್ರೆ ಆಯುರ್ವೇದದ ಆಚಾರ್ಯ ಏನ್ ಹೇಳಿದ್ರು ಅಂದ್ರ ದಿನಚರ್ಯ. ದಿನಚರ್ಯ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛ ಸ್ನಾನ ಮಾಡ್ಬೇಕು. ನೀವ್ ಒಬ್ಬೊಬ್ರು ಕೇಳ್ರಿ, ಏನ್ ಅವಸರ ಐತಿ ಹೇಳಿ, ವಾರಕ್ಕೊಮ್ಮೆ ಮಾಡೋಣ ಅಂತಾರ. ಅಂದ್ರೆ ಮೊದಲು ಹೇಳಿದ್ದು ಸ್ವಚ್ಛ ಸ್ನಾನ ಮಾಡ್ಬೇಕು ಮೊದಲು. ಇದು ದಿನಚರ್ಯದಿಂದ ಶುರು ಆಗುತ್ತೆ. ಮೊದಲ ಸ್ನಾನದಿಂದ ದೇಹ ಸ್ವಚ್ಛತೆ. ಎರಡನೇದ್ದು ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ. ಯಾಕಂದ್ರ ಮನುಷ್ಯನ ದೇಹ ಕೆಡುವುದು ಎದರಿಂದ ಅಂದ್ರೆ ನಾವು ಉಣ್ಣುವ ಆಹಾರದಿಂದ ಕೆಡತೈತಿ. ಇವತ್ತು ಎಲ್ಲಾ ರೋಗಗಳು ಬಂದಾವಲ್ಲ, ಎದರಿಂದ ಬಂದಾವ ಅಂದ್ರೆ ಉಣ್ಣುವ ಅನ್ನದಿಂದ, ಆಹಾರದಿಂದ ಬಂದಾವೆಲ್ಲ. ನಮ್ಮಲ್ಲಿ ಅದಕ್ಕೆ ಬಹಳ ಮಹತ್ವ ಕೊಟ್ಟರು ಋಷಿಗಳು. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಹೇಳಿದ್ರು. ಉಣ್ಣುವ ಆಹಾರ ಕೆಟ್ಟತು ಅಂದ್ರ
ಆರೋಗ್ಯ ಕೆಡ್ತೈತಿ, ಮನಸ್ಸು ಕೆಡ್ತೈತಿ. ಈಗ ಬಿತ್ತುವ ಬೀಜ ಚಲೋ ಇರ್ಬೇಕು, ಬೆಳೆದ ಸಸಿ ಕೆಟ್ಟಿರಬಾರದು, ಅದು ವಿಷಯುಕ್ತ ಇರಬಾರದು. ಭೂಮಿಯೊಳಗ ವಿಷ ಹಾಕಿರಬಾರದು, ಬೀಜ ವಿಷಯುಕ್ತ ಇರಬಾರದು. ಉಣ್ಣುವ ಅನ್ನ ಚಲೋ ಇರ್ಬೇಕು. ಅನ್ನ ಚಲೋ ಇತ್ತು ಅಂದ್ರ ಆರೋಗ್ಯ ಚಲೋ ಇರ್ತೈತಿ, ದೇಹ ಚಲೋ ಇರ್ತೈತಿ. ಅನ್ನ ಕೆಟ್ಟತು ಅಂದ್ರ ದೇಹ ಕೆಡ್ತೈತಿ, ದೇಹ ಕೆಟ್ಟತು ಅಂದ್ರ ಮನಸ್ಸು ಕೆಡ್ತೈತಿ, ಮನಸ್ಸು ಕೆಟ್ಟತು ಅಂದ್ರ ವಿಚಾರ ಕೆಡ್ತಾವ, ವಿಚಾರ ಕೆಟ್ಟತು ಅಂದ್ರ ನಾವಿರೋ ವಟಾರ ಕೆಡ್ತೈತಿ, ವಟಾರ ಕೆಟ್ಟರು ಊರ ಕೆಟ್ಟ ಹೋಗ್ತೈತಿ. ಅನ್ನದಿಂದ ಇದು ಅನ್ನ ಕೆಟ್ಟರು ಊರ್ ಕೆಡ್ತೈತಿ. ಎದಕ್ಕಂದ್ರ ನಮ್ಮ ವಿಚಾರಗಳು ನಿರ್ಮಾಣ ಆಗುದು ಅನ್ನದಿಂದ. ಅದಕ್ಕೂ ಒಂದು ನಿಯಮ ಇಟ್ಟಾರ, ಎಷ್ಟು ಉಣಬೇಕು ಎಷ್ಟು ಬಿಡಬಾರದು. ನಮಗ್ ಒಟ್ಟ ಕೊಟ್ರಂದ್ರ ಅದು ಮುಗಿದು ಹೋಗ್ತಾವು. ಕ್ಯಾಲ್ಸಿಯಂ ರೊಟ್ಟಿ ಮುಗಿಯ ಮಟ್ಟ ಸರಿತದ. ಏನ್ ಮಿಷನ್ ಹಚ್ಚದಂಗ ಇರ್ತೈತಿ, ಒಂದ್ ಆ ಕಡೆ ಒಗಿತಿರ್ತೈತಿ, ಇದು ಮುಗಿಸ್ತಿರ್ತೈತಿ, ಒಂದ್ ಒಗಿತಿರ್ತೈತಿ, ಒಂದು ಮುಗಿಸ್ತಿರ್ತೈತಿ. ಎಷ್ಟು ಉಣಬೇಕು ಅಂದ್ರ ಅರ್ಧ ಹೊಟ್ಟಿ ಅನ್ನಕ್ಕಿರ್ಬೇಕಂತ. ಅದ್ರಾಗ ಉಳಿದಿದ್ದ ಅರ್ಧದೊಳಗ ಗಿರ್ದ ಗಾಳಿಗೆ ಬಿಡ್ಬೇಕಂತ, ಗಿರ್ದ ನೀರಿಗೆ ಬಿಡ್ಬೇಕಂತ. ಇವ ಎಟ್ ಉಂಡು ಕುಂತಾನಂದ್ರ ಬಟ್ ಹಾಕಿ ನೋಡಿದ್ರೆ ಗೊತ್ತಾಗ್ಬೇಕು, ಅಲ್ಲಿಗೆ ಮುಟ್ಟತೈತಿ. ಅಂದ್ರ ಉಣ್ಣುವ ಪರಿ ಆಹಾರದಿಂದ ಸ್ವಚ್ಛತೆ, ಸ್ನಾನದಿಂದ ಸ್ವಚ್ಛತೆ, ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ. ಉಣ್ಣುವ ಅನ್ನ ಅಷ್ಟು ಪವಿತ್ರ ಭಾವದಿಂದ ಎಷ್ಟು ಬೇಕೋ ಅಷ್ಟು, ಹಿತಬುಕ್ ಮಿತಬುಕ್ ಋತುಬುಕ್ ಅಂತ ಎಷ್ಟು ಬೇಕೋ ಅಷ್ಟು ಉಣಬೇಕ. ಒಬ್ಬನಿಗೆ ಆರಾಮಿದ್ದಿದ್ದಿಲ್ಲ, ಡಾಕ್ಟರ್ ಹತ್ರ ಹೋದ. ಅವನಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿತ್ತಂತ. ಅವ ಡಾಕ್ಟರ್ ಹತ್ರ ಹೋದ. ಡಾಕ್ಟರು ಗುಳಿಗೆ ಕೊಟ್ರು. ನೋಡಪ್ಪ, ಇದನ್ನ ಗುಳಿಗೆ ತಗೋಬೇಕು, ಸ್ವಲ್ಪ ಪಥ್ಯ ಮಾಡ್ಬೇಕು ನೀನು. 2 ರೊಟ್ಟಿ, ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ, ಒಂದ್ ಸ್ವಲ್ಪ ಸಜ್ಜಕ, ಬಿಸಿ ಅನ್ನ, ತಿಳಿ ಸಾರು, ಇಷ್ಟು ಉಣ್ಬೇಕು ನೋಡ. ಅವ ಸರ್ ಈಗ ಇದೇನು 2 ರೊಟ್ಟಿ, ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ, ಸ್ವಲ್ಪ ಸಜ್ಜಕ, ಅನ್ನ, ತಿಳಿ ಸಾರು ಹೇಳಿದ್ರಲ್ಲ, ಇದು ಉಂಡ ಮ್ಯಾಲ ತಗೋಬೇಕ್ರೆ ನೋಡೋದಕ್ಕಿಂತ ಮೊದಲು ತಗೋಬೇಕಂತ. ಇದನ್ನೇನು ಉಂಡ ಮ್ಯಾಲ ತಗೋಬೇಕು, ನೋಡೋದಕ್ಕಿಂತ ಮೊದಲು ತಗೋಬೇಕು. ಅವ ಡಾಕ್ಟರ್ ಅಂದ, ಹೋಗ್, ನಿನಗೆ ಯಾವ ಡಾಕ್ಟರ್ ಬೇಕಾಗಲ್ಲ, ಹೋಗಿ. ನಿಮ್ಮಂತವ್ರು ಇದ್ರೆ ನಮ್ ದವಾಖಾನಿ ಬಂದ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಈಟ್ ಯುವರ್ ಫುಡ್ ಎಸ್ ಮೆಡಿಸಿನ್. ನಿನ್ನ ಆಹಾರವೇ ಔಷಧಿ ಆಗ್ಬೇಕು ನಿನಗ. ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಈಟ್ ಮೆಡಿಸಿನ್ಸ್ ಆಸ್ ಫುಡ್. ನಿನಗ ಅನ್ನ ಆಹಾರದಂತೆ ನೀ ಸ್ವೀಕಾರ ಮಾಡ್ಲಿಲ್ಲ, ಆಹಾರ ಔಷಧದಂತೆ ಸ್ವೀಕಾರ ಮಾಡ್ಲಿಲ್ಲ ಅಂದ್ರ ಮುಂದ ನಿನಗ ಗುಳಿಗೆದವಲ್ಲ ಔಷಧವೇ ಆಹಾರ ಆಗ್ತೈತಿ ಅಂತ ಪಾಶ್ಚಿಮಾತ್ಯ ಒಬ್ಬ ಚಿಂತಕ ಹೇಳ್ತಾನೆ. ಅದಕ್ಕ ಮೊದಲ ದೇಹ ಶುಚಿ ಆಗಬೇಕಾದ್ರ ಸ್ನಾನದಿಂದ, 2ನೇದ್ದು ಆಹಾರದಿಂದ, 3ನೇದ್ದು ಈ ದೇಹ ಎದಕ್ ಕೆಟ್ಟೈತಿ ಅಂದ್ರೆ ಆಲಸ್ಯತನದಿಂದ. ಇದು ಶುಚಿ ಆಗಬೇಕಾದ್ರೆ ಕಾಯಕ ಮಾಡಬೇಕು, ದುಡಿತಿರ್ಬೇಕು ಮನುಷ್ಯ. ದೇಹ ಶುಚಿ ಆಗಬೇಕಾದ್ರೆ ದುಡಿತಿರ್ಬೇಕಷ್ಟ, ಕಲಿಯುವುದಿದು ಮನುಷ್ಯ. ನಮ್ಮಲ್ಲಿ ಏನೈತಿ ಅಂದ್ರೆ ದೊಡ್ಡ ಶತ್ರು, ಮನುಷ್ಯನ ದೊಡ್ಡ ಶತ್ರು ಯಾರು ಅಂದ್ರೆ ಆಲಸ್ಯ. ನಾವ್ ಹೇಳ್ತೀವಲ್ಲ, ನಮ್ಮ ಮನಿ ಮಗ್ಗಲ್ದವ್ರ ವೈರಿಗಳು, ನಮ್ಗ್ ಹಿಂದ್ ವೈರಿಗಳದಾರ, ನಮ್ ಸಂಬಂಧಿಕರ ವೈರಿಗಳದಾರ. ಮನುಷ್ಯನಿಗೆ ಯಾರು ವೈರಿಗಳಿಲ್ಲ. ಯಾರಾದ್ರೂ ವೈರಿಗಳಿದ್ರೆ ಅವನ ಆಲಸ್ಯತನವೇ ಅವನಿಗೆ ವೈರಿ. ಆಲಸ್ಯ ಇದರ ಅರ್ಥ ಏನು ಅಂದ್ರ, ಸಂಪತ್ತು ಬೇಕು, ಶ್ರಮ ಬ್ಯಾಡ. ಫಸ್ಟ್ ರ್ಯಾಂಕ್ ಬರ್ಬೇಕು, ಓದೋದು ಬ್ಯಾಡ. ಮನಿ ತುಂಬಿರ್ಬೇಕು, ಹೊಲಕ್ ಹೋಗೋದು ಬ್ಯಾಡ. ಬ್ಯಾಂಕ್ ತುಂಬಿರ್ಬೇಕು, ಅಂಗಡ್ಯಾಗ ಕುಂದ್ರದ್ ಬ್ಯಾಡ. ಇದು ಸಾಧ್ಯ ಐತೇನೆ. ಅದಕ್ಕ ಶ್ರಮಜೀವನ ಬಹಳ ಮುಖ್ಯ. ದೇವರು ಎಷ್ಟು ಅದ್ಭುತವಾದದ್ದಿಟ್ಟಾನ. ಇಲ್ಲಿ ಯಾರಿಗೆ ದುಡಿಲಾರ್ದೆ ಇಟ್ಟಿಲ್ಲ ದೇವರು. ಮತ್ತೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದ್ರ ದುಡಿಯುವುದನ್ನ ಕಲಿಸ್ಬೇಕು. ನಾವೇನ್ ಕಲ್ಸಿವಿ ನಮ್ಮ ಮಕ್ಕಳಿಗೆ? ಈ ಗುರುಗಳ ಹತ್ರ ಬರ್ತಾರ, ನೀವು ಕೇಳ್ರಿ ನೋಡಿ, ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾರ. ಅವ್ರು ಏನ್ ಹೇಳ್ತಾರ? ಯಪ್ಪ, ನಿಮ್ಮ ಆಶೀರ್ವಾದ ಬಾಳ ಚಲೋ ಆಗೈತಿ. ಏನಾಗೈತಿವ ಅಂತ? ನಿಮ್ಮ ಆಶೀರ್ವಾದದಿಂದ ಮಗಳು ಚಲೋ ಮನಿಗ್ ಬಿದ್ದಾಳ. ಚಲೋ ಮನಿಗ್ ಬಿದ್ದಾಳ ಅಂದ್ರೆ ಏನಪ್ಪ? ಏನವ? ಏನು ಇಲ್ಲ ನೋಡಪ್ಪ, ಈ ಕಡೆ ಕಡ್ಡಿ ತೆಗದ್ ಈ ಕಡೆ ಕಡ್ಡಿ ಹಾಕಂಗಿಲ್ಲ, ಈ ಕಡೆ ಕಡ್ಡಿ ತೆಗದ್ ಈ ಕಡೆ ಹಾಕಂಗಿಲ್ಲ. ಅದು 1 ವರ್ಷ ಹೋದ್ಲು, ಮದುವೆ ಆತು. ಮದುವೆ ಆಗಿ ಹೊಳ್ಳಿ ಬಂದ್ಲ ಅಮ್ಮ. ಅವ್ರವ್ ಕೇಳಲ್, ಯಾರ್ ನೀನಂತ. ನಾನ್ ನಿನ್ನ ಮಗಳು ಅಂದ್ಲಕ್ಕೆ. ಅಲ್ಲಿ ಬೇ ಗುತ್ತನ ಸಿಗುವಲ್ಲ ನೀನು, ಮತ್ತೆ ನೀ ಕಡ್ಡಿ ತೆಗಿಬೇಡ ಅಂದಿನಿ, ನಾ ಗುಡ್ಡ ಆಗಿ ಬಂದಿನಿ ಅಂದ್ಲಕ್. ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಅವ್ರು ಡಾಕ್ಟರ್ ಹೇಳಿದ್ರು, ನೋಡವ, ನೀನ್ ದಿವ್ಸ ಗುಡ್ಡ ಹತ್ತದು ಗುಡ್ಡ ಇಳಿಯೋದು ಮಾಡ್ಬೇಕು.
ಅವ್ರಂದ್ರು, ಸರ್ ಇದು ದಿವ್ಸ ಗುಡ್ಡ ಹತ್ತದು ಗುಡ್ಡ ಇಳ್ಯೋದ್ ಆಗೋದಿಲ್ಲ ನಮ್ಮ ಕಡೆಯಿಂದ. ಅವಾಗ ಡಾಕ್ಟರ್ ಮೊದಲ ಕಡ್ಡಿ ತೆಗೆದು ಬಿಟ್ಟಿದ್ರೆ ಗುಡ್ಡ ಹತ್ತದ ಪ್ರಶ್ನೆ ಬರ್ತಿದ್ದಿಲ್ಲ, ಕಡ್ಡಿ ತೆಗೆದು ಕಲಿಸ್ಬೇಕು. ಮೊದಲು ಕಲಿಸ್ಬೇಕು, ಮಕ್ಕಳಿಗೆ ದುಡ್ಯೋದ್ ಕಲಿಸ್ಬೇಕಲ್ಲ. ದೇವ್ರು ಎಷ್ಟು ಈ ಸೃಷ್ಟಿಯ ರಹಸ್ಯ ಎಷ್ಟು ಅದ್ಭುತವಾಗಿಟ್ಟಾನ ದೇವ್ರಂದ್ರ. ಈಗ ನೀವು ನೋಡಿ, ಈ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ಕಣ್ಣಿಲ್ಲದ ಕುರುಡು ಹುಟ್ಟ್ಯಾರ, ಕಿವಿ ಇಲ್ಲದ ಕಿವುರು ಹುಟ್ಟ್ಯಾರ, ಬಾಯಿ ಇಲ್ಲದ ಮೂಕ್ ಹುಟ್ಟ್ಯಾರ, ಕಾಲಿಲ್ಲದವ್ರು ಹುಟ್ಟ್ಯಾರ. ದೇವನ ಸೃಷ್ಟಿ ಎಷ್ಟು ವಿಸ್ಮಯ ಮತ್ತು ರಹಸ್ಯಪೂರ್ಣ ಅಂದ್ರ, ಕಣ್ಣಿಲ್ಲಾರ್ದವ್ರದಾರ, ಕಾಲಿಲ್ಲಾರ್ದವ್ರದಾರ, ಕೈ ಇಲ್ಲಾರ್ದವ್ರದಾರ, ನಾಲ್ಗಿಲ್ಲಾರ್ದವ್ರದಾರ, ತಲಿ ಇಲ್ಲಾರ್ದವ್ರಂತೂ ಬಾಳ ಮಂದಿ ಇದೀವಿ, ಪ್ರಶ್ನೆ ಇಲ್ಲ. ಆದ್ರೆ ದೇವನ ಸೃಷ್ಟಿ ಕಣ್ಣಿಲ್ಲದವ್ರನ್ನ, ಕಾಲಿಲ್ದವ್ರನ್ನ, ಕೈ ಇಲ್ಲದವ್ರನ್ನ, ಬಾಯಿ ಇಲ್ಲದವ್ರನ್ನ ಹುಟ್ಟಿಸೈತಿ. ಆದ್ರೆ ಹೊಟ್ಟಿಲ್ಲದವ್ರನ್ನ ಒಬ್ಬರನ್ನು ಹುಟ್ಟಿಸಿಲ್ಲ. ಯಾಕಂದ್ರ ಅವ ಏನಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಎಲ್ಲರೂ ದುಡ್ದೇ ಹೊಟ್ಟಿ ತುಂಬಿಸ್ಕೋಬೇಕು ಅನ್ನೋದೇ ನಿಸರ್ಗದ ನಿಯಮ. ಇದು ನಿಸರ್ಗದ ನಿಯಮ ಏನಂದ್ರೆ ಎಲ್ಲರೂ ದುಡ್ದೇ ಹೊಟ್ಟಿ ತುಂಬಿಸ್ಕೋಬೇಕು. ಒಬ್ಬ ಋಷಿ ಕೇಳ್ತಾನ ದೇವನಿಗೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಭಗವಂತನೇ, ನಿನ್ನ ಗರ್ಭಗುಡಿಯ ಮುಂದೆ ನಾನು ಕೇಳಿಕೊಳ್ಳುವುದೇನು ಸಂಪತ್ತು ಕೊಡುವಂತ ಕೇಳಿಕೊಳ್ಳುವಷ್ಟು ಬಡವ ನಾನಲ್ಲ. ದೇವನೇ, ನಿನ್ನ ಗುಡಿಯ ಮುಂದೆ ನನಗೆ ಸಂಪತ್ತು ಕೊಡುವಂತ ಕೇಳಿಕೊಳ್ಳುವಷ್ಟು ಬಡವ ನಾನಲ್ಲ. ಶಬ್ದ ಹೆಂಗೈತು? ನಾನು ನಿನಗೆ ಕೇಳುವುದು ಎರಡು ಕೇಳ್ತೀನಿ. ನನ್ನ ಸಾವು ಹೇಗಿರ್ಬೇಕಂದ್ರೆ ನೋವಿಲ್ಲದ ಸಾವು ಕೊಡು ನನಗೆ. ನನ್ನ ಸಾವು ಹೇಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿರಬಾರದು, ನೋವಿಲ್ಲದ ಸಾವು ಕೊಡು ದೇವರೇ. ಇನ್ನೊಂದು ವರ ಏನು ಕೇಳುವುದಂದ್ರೆ, ಈ ದೇಹದೊಳಗ ಪ್ರಾಣ ಇರುವವರೆಗೂ ಇನ್ನೊಬ್ಬರ ಮನಿ ಮುಂದೆ ಕೈಯೊಡ್ಡಿ ಬೇಡದಂತ ಬದುಕೊಡು ಸಾಕು ಮತ್ತೆ ಅಂತ. ಇದು ಬದುಕುವಿಕೆ. ಇದು ಅದಕ್ಕೆ ಮನುಷ್ಯನ ದೇಹ ಶುಚಿ ಆಗಬೇಕಾದ್ರೆ ದುಡಿಯುವುದು ಕಲಿಬೇಕು ಮನುಷ್ಯ. ಒಂದು ಸ್ನಾನದಿಂದ ಶುಚಿ, ಆಹಾರದಿಂದ ಶುಚಿ, ದುಡಿಯುವುದರಿಂದ ಶುಚಿ ಆಗ್ತದೆ ದೇಹ. ಈ ಮನಸ್ಸಿದೆಯಲ್ಲ, ಮನಸ್ಸು ಬಹಳ ಮಂದಿ ಅಂತಿರ್ತಾರೆ, ಇನ್ನು ಮನಸ್ಸು ಯಾಕೆ ಹೊಲಸಾಗ್ತೈತಿ, ಇದನ್ನ ಹೆಂಗ್ ಸ್ವಚ್ಛ ಮಾಡ್ಕೊಳ್ಳೋದು? ನಾವು ಬಹಳ ಮಂದಿ ಅಂತೀವಿ. ಏನಂತೀವಿ ಅಂದ್ರೆ, ಜಗ್ಗಿ ಪ್ರವಚನ ಕೇಳಿವ್ರಿ, ಪೂಜೆ ಮಾಡಿವ್ರಿ, ಎಲ್ಲಾ ಮಾಡಿವಿ, ಮೂರಾ ಬಟ್ಟಿ ಮಾಡಿವಿ, ಆದ್ರೂ ಮನಾರ್ ಮಾಡಿವಿ ಅಂತಿರ್ತಾರ. ಅನ್ನೋದಿಲ್ಲ. ಇದು ಎಲ್ಲಿ ಹುಡುಕ್ಯಾರು, ಯಾವ ಡಿಕ್ಷನರಿಗಂತೂ ಇಲ್ಲ, ಇದು ಮನಾರ್ ಅಂತಿರ್ತಾರ. ಮುನಾರ್ ಅಲ್ಲ, ಮನಾರ್. ಮನಾರ್ ಪೂಜೆ ಮಾಡಿವಿ, ಮನಾರ್ ಪ್ರವಚನ ಕೇಳಿವಿ, ಏನಾಗೈತಪ್ಪ ನಮಗ? ಯಾಕೆ ಸ್ವಚ್ಛ ಆಗುವಲ್ದ? ಆದ್ರೂ ನಾ ಬ್ಯಾಡ್ ಅಂದಿದ್ದು ಒಳಗ ಬಂದು ವಿಚಾರ ಮಾಡ್ತಾವಲ್ಲ. ಈಗ ಅನಸ್ತೈತಿ ಅಷ್ಟ ಪ್ರವಚನ ಕೇಳಾಗ ಹೌದ್ ಅನಸ್ತೈತಿ. ಈಗ ನೀವು ಇದು ಇರ್ತೈತಿ ನೋಡ್ರಿ, ಇದು ಏನಿದ್ ಬಾವಿ ಇರ್ತೈತಿ, ಬಾವಿ ಮ್ಯಾಲ ಅಂತರ್ಗಂಗೆ ಅಂತ ಬಂದಿರ್ತೈತಿ, ಹಸಿರು ಪಾಚ್ ಗೊತ್ತೈತಿ. ಅದು ಏನ್ ಮಾಡ್ರಿ, ಒಂದ್ ಕಲ್ಲು ಒಗಿರಿ, ಕಲ್ಲು ಒಗದಾಗ ಹಿಂಗ ಸರದಂಗ್ ಕಾಣ್ತೈತಿ. ಆಮೇಲೆ ನೀವು ಹೋಗ್ರಿ ಮತ್ ಕುಡ್ಕೊಂತೈತಿ. ಈಗ ಇದೊಂದು ಬಾವಿದು. ಈಗ ಪ್ರವಚನದ ಕಲ್ಲು ಬಿದ್ದಾಗ ಹಿಂಗ ಅಂತರ್ಗಂಗೆ ಸರದಂಗ್ ಕಾಣ್ತೈತಿ, ಮನಿಗ್ ಹೋಗಿ ಕೂಡ್ಲೆ ಕುಡ್ಕೊಂಡ ಬಿಡ್ತೈತಿ. ಇದು ಅಂತರ್ಗಂಗೆ. ಇದನ್ನ ಹೇಳುದು ಮನಸ್ಸಂದ್ರೆ ಇದು ಒಂಥರ ಅಂತರ್ಗಂಗೆ ಇದ್ದಂಗೆ. ಇದು ಹಂಗ ಹಸರು ಪಾಚು ಕೂಡ್ತೈತಿ, ಒಕ್ಕೊಂತಿರೋದು ಮತ್ತ ಕೂಡ್ತಿರ್ತೈತಿ. ಇದು ಯಾಕೆ ಹಿಂಗ ಹೊಲಸಾಕೈತಿ? ಯಾಕೆ ಹೊಲಸಾಕೈತಿ ಅಂದ್ರ, ಈಗ ನೀವು ನೋಡ್ರಿ, ರೈತರದಿರಿ, ಶೇಂಗಾ ಬಿತ್ತಿರ್ತಿರಲ್ಲಿ. ಶೇಂಗಾ ಹೆಂಗ ಬಿತ್ತೀರಿ? ತೊಟ್ಟಿ ತೆಗೆದು ಬೀಜ ಬಿತ್ತಿರೇನ್ ಹಂಗ ಅನ್ನ ಮತ್ ಬಿತ್ತೀರಿ? ಸೊಟ್ಟಿ ತೆಗೆದು ಬಿತ್ತಿದ್ದು ಬೀಜ ಬಿತ್ತೀರಿ, ಬರುವಾಗ ಸೊಟ್ಟಿ ತಗೊಂಡ ಬಂತಲ್ಲ, ಸೊಟ್ಟಿ ಎಲ್ಲಿತ್ತದ? ತೆಗೆದಿದ್ದೇನು ಬೀಜ ಬಿತ್ತೀರಿ, ಸೊಟ್ಟಿ ಎಲ್ಲಿತ್ತದು? ಒಳಗಿತ್ತು. ಹಂಗ ಮನಸ್ಸಿನೊಳಗ ಒಂದಲ್ಲ, ಜನ್ಮ ಜನ್ಮಗಳ ಪುಣ್ಯ ಪಾಪಗಳ ಸಂಸ್ಕಾರದ ಫಲ ಒಳಗ್ ಕುಂತೈತೆಲ್ಲ, ಅದು ಸೊಟ್ಟಿ ತಗೊಂಡ ಹೊರಗೆ ಬರ್ತೈತಿ. ಅದು ಇವಾಗ ಪೂಜೆ ಮಾಡಿರ್ಬೋದು, ಹಿಂದ ಅದು ತಗೊಂಡು ಬರ್ತೈತಿಲ್ಲ. ತಗೊಂಡು ಬಂದು ಸ್ವಲ್ಪ ಮನಸ್ಸು ಎಳಸ್ತಿರ್ತೈತಿ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ. ಎದಕ್ ನನಗೆ ಇಚ್ಛೆ ಇಲ್ಲ, ಆದ್ರೂ ಈ ಮನಸ್ಸ ಕುದುರ ನೇಸ ತೊಳೆದೊಡೆಯು ಏನು ಫಲ ಐತಪ್ಪ? ಬಸವಣ್ಣವ್ರ ಅಂತಾರ, ಕುದುರ ನೇಸ ತೊಳೆದೊಡೆಯು ಏನು ಫಲ? ಇದು ಒಂದು ಮನಸ್ಸು ಅನ್ನೋದು ಮಣ್ಣಿನ ಗಾಡಿದ್ದಂಗ. ಮಣ್ಣಿನ ಗಾಡಿಗೆ ನೀವ್ ಎಷ್ಟು ಸಲಾರ ತೊಳಿರಿ, ಮಣ್ಣ ಬರ್ತೈತದ. ಕಂಬಳಿಯಲ್ಲಿ ಕಣಕವನಾದಿದಂತೆ. ನೀವು ಕಂಬಳ್ಯಾಗ ಹೋಗಿ ಕಣಕ ನಾದದ್ರ ಅದು ಏನ್ರ ಬಿಡ್ತೈತಿ ಅನ್ನೋದು ಹಿಡ್ಕೊಂಡು ಬಿಡ್ತೈತಿ. ಹಂಗ ಇಂದ್ರಿಯಗಳನ್ನೋದು ಇದೊಂದು ಕಂಬಳಿ. ಇದು ವಿಷಯಗಳನ್ನುವ ಕಣಕ ಹಿಡ್ಕೊಂಡು ಬಿಡ್ತಾವೆ, ಬಿಡುದಿಲ್ಲ ಇವ. ಅದ್ರ ಕರೆಕ್ಟು. ಆದ್ರೆ ಯಾಕೆ ಇಚ್ಛೆ? ನಮಗೇನ್ ಇಚ್ಛೆ ಇಲ್ಲ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ. ಮನಸ್ಸು ಯಾಕೆ ಹಿಂಗ ಮಾಡ್ತೈತಿ? ನನಗೆ ಇಚ್ಛೆ ಇರದೇ ಇದ್ರು
ಈ ಮನಸ್ಸು ಮತ್ತ ಕೆಟ್ಟದ್ ವಿಚಾರ ಮಾಡ್ತೈತೆಲ್ಲ. ಈಗ ನೋಡ್ರಿ, ತಾಯಂದಿರದಾರ, ತವ್ರ ಮನಿ ಬಿಟ್ಟು ಬರುವಾಗ ತಂದೆ ತಾಯಿಗೆ ಬಿಟ್ಟು ಬರುವ ಕಷ್ಟ ಏನೈತಿ ಅನ್ನೋದು ನಿಮಗ ಅರ್ಥ ಆದಷ್ಟು ಯಾರಿಗೆ ಆಗೋದು. ತವ್ರ ಮನೆಯಿಂದ ಗಂಡನ ಮನೆಗೆ ಬರಾಗ ಹಡೆದ ತಂದೆ ತಾಯಿಗಳನ್ನ ಬಿಟ್ಟು ಬರುವುದು ಎಷ್ಟು ಕಷ್ಟ ಅನ್ನೋದು ನಿಮಗ್ ಗೊತ್ತಾದಷ್ಟು ಯಾರಿಗೆ ಗೊತ್ತಾಗೋದಿಲ್ಲ. ಇಷ್ಟು ಗೊತ್ತಿದ್ರು ಇಲ್ಲಿಗೆ ಬಂದ ಮೇಲೆ ಗಂಡಗೆ ಏನ್ ಹೇಳ್ತೀವಿ ನಾವಂದ್ರ, ನಿಮ್ಮ ಅವ್ವ ಅಪ್ಪನ ಬಿಟ್ಟು ಬ್ಯಾರಿ ಬಂದ್ರ ಅಷ್ಟ ನಿನ್ ಜೊತೆಗೆ ಬರ್ತೀನಂತಿ ಮನಸ್ಸು ಹೇಳ್ತೈತೆಲ್ಲ. ಗೊತ್ತಿದ್ರು ಹೇಳ್ತೈತೆಲ್ಲ ಯಾಕಂತಷ್ಟೆ. ಅಪ್ಪ ಅವನ ಬಿಡೋದು ಎಷ್ಟು ಕಷ್ಟ ಐತಂತ ಗೊತ್ತೈತಿ, ಗೊತ್ತಿದ್ರು ಹೇಳಿಸ್ತೈತೆಲ್ಲ ಯಾಕಿದು? ಮನಸ್ಸು ಹಿಂಗ ಯಾಕೆ ಮಾಡ್ತೈತಿ ಇದು? ನನಗ್ ಗೊತ್ತಿಲ್ಲ ಮೊಬೈಲ್ ನೋಡೋದ್ರಿಂದ ಏನಾಗ್ತೈತಿ. ಹಿಂಗ ಪುಸ್ತಕ ತಗೊಂತಾನ, ಒಂದ್ 10 ನಿಮಿಷ ನೋಡೋಣ ಅಂತ 10 ತಾಸ ನೋಡ್ತಾನ. ಗೊತ್ತೈತಿಲ್ಲ ಪುಸ್ತಕ ಹಿಡಿಯೋದ್ರಿಂದ ಏನಾಗ್ತೈತಿ, ಮೊಬೈಲ್ ಹಿಡಿಯೋದ್ರಿಂದ ಏನಾಗ್ತೈತಿ ಗೊತ್ತೈತಿ ಮನಸ್ಸಿಗೆ. ಆದ್ರೂ ಮೊಬೈಲ ಯಾಕೆ ಹಿಡಿತೈತಿ ಇದು ಗೊತ್ತಿರ್ಬೇಕಲ್ಲ ನಮ್ಮ ಮಕ್ಕಳಿಗೆ. ಮೊಬೈಲ್ ಹಿಡಿದ್ರೆ ಏನಾಗ್ತೈತಿ, ಪುಸ್ತಕ ಹಿಡಿದ್ರೆ ಏನಾಗ್ತೈತಿ ಅನ್ನೋದು ಗೊತ್ತಿರ್ಬೇಕು. ಮೊಬೈಲ ಮನುಷ್ಯಾಗ ಹೇಳ್ತಿರ್ತೈತಿ ಅದು ವಿದ್ಯಾರ್ಥಿಗೆ, ನೀ ಮೊಬೈಲ್ ಹಿಡ್ಕೊಂಡಿ ಅಂದ್ರ ನಿನಗ ಸಮಾಜದಾಗ ತಲೆ ತಗ್ಗಿಸುವಂತೆ ಮಾಡುವೆ. ಪುಸ್ತಕ ಏನಂತೈತಿ, ನನಗ್ ಕೈಯಾಗ ಹಿಡ್ಕೊಂಡ್ರೆ ಸಮಾಜದಾಗ ನಿನಗೆ ತಲೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತಿರ್ತೈತಿ. ಈಗ ಅದ್ರ ಮ್ಯಾಲ ಬರ್ದಾರಿಲ್ಲ, ಅವ್ರು ಸೇರ್ತಿರ್ತಾರ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಾರ. ಆದ್ರೂ ಬಿಟ್ಟಿಲ್ಲ ನೋಡೋದು ಮನಸ್ಸು, ಸೇರ್ಸಕ್ ಹತ್ತೈತೆ ಇಲ್ಲ. ಇದು ಬ್ಯಾಡ್ ಅಂತೀನಿ, ಆದ್ರೂ ಬಂದಿದ್ದೆಲ್ಲಿಂದ ಇದು ಮನಸ್ಸಿಗೆ? ನನಗೆ ಇಚ್ಛೆ ಇಲ್ಲ ಆದ್ರೂ ಬರ್ತೈತಲ್ಲ ಈ ಮನಸ್ಸು. ಮಲದೋಷ ಅಂತಾರದು. ಒಳಗ ಐತಿ, ವ್ಯಕ್ತ ಆಗಕತ್ತೈತಿ ಅಷ್ಟ. ಇದು ಇಚ್ಛೆ ಇರದಿದ್ರು ಮನಸ್ಸಿನೊಳಗಿಂದ ತೂರಿ ತೂರಿ ಬರಕತ್ತಾವ ನೋಡಿ. ಮನಸ್ಸು ಚಂಚಲ ಆಗತ್ತಿಲ್ಲ ಒಮ್ಮೊಮ್ಮೆ. ಈಗ ಹುಡುಗರು ಇರ್ತಾರ, ಒಮ್ಮೆ ಸೈನ್ಸ್ ಮಾಡ್ತಾನ, ಇವ್ರು ಅವ್ವ ಅಪ್ಪ ಹಂಗ ಇರ್ತಾರ, ಒಟ್ಟ ಸೈನ್ಸ್ ಮಾಡಿ ಅದು ಏನು ಓದ್ತೈತೋ ಏನ್ ಬಿಡ್ತೈತಿ ಅದ್ರ ಮಾತಾ ಕೇಳೋದಿಲ್ಲ, ತಮ್ಮ ತಲೆಯಾಗ ಇದ್ದಿದ್ದ ಹೇಳ್ತಾರ. ಅದು ಸೈನ್ಸ್ ಮಾಡ ಅದಕ್ಕೆ ಓದಾಕ ಯೋಗ್ಯತೆ ಐತೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಸೈನ್ಸ್ ಮಾಡಂತಾರ. ಅದು ಸೈನ್ಸ್ ಮಾಡ್ತೈತಿ, ಟಫ್ ಆಗತ್ ನೋಡಂತ ಬಟ್ ಏನ್ ಮಾಡ್ತೈತಿ, ಆರ್ಟ್ಸ್ ಮಾಡ್ತದ. ಮತ್ತ ಆರ್ಟ್ಸ್ ಪೂರ ಸೈನ್ಸ್ ಬಹಳ ಟಫ್ ಆಯ್ತಂದ್ರು, ಆರ್ಟ್ಸಿಗೆ ಬಂತು, ಆರ್ಟ್ಸ್ ಬಹಳ ಈಸಿ ಐತಿ, ಇದನ್ನು ಬೇಡ, ಮುಂದೆ ಏನು ಸ್ಕೋಪ್ ಇಲ್ಲ ಅಂತ. ಏನ್ ಮಾಡ್ತಿ, ಕಾಮರ್ಸ್ ಮಾಡತ್, ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ತಿಳಿಯಂಗಿಲ್ಲ ಅಂತ. ಮುಂದೆ ಏನ್ ಮಾಡತಿ, ಹಾಡಾಕ್ ಹೋಗ್ಕೇನಂತ. ಹಾಡಾಕ್ ಹೋತ್, ನಿನ್ ಧ್ವನಿ ಸರಿಗಿಲ್ಲ ಅಂದ್ರ ಅವ್ರು ಹಾಡಾಕ್ ಬಂತು, ನಿನ್ ಕಾಲ ಡೊಂಕ್ ಅದಾವಂದ್ರು ಕುಡ್ಯಾಕ್ ಹೋತ್ ಕೊನೆಗಷ್ಟ. ಅಂದ್ರೆ ಚಂಚಲ ಐತಿದು ಮನುಷ್ಯಾಗ. ಒಮ್ಮೆ ವ್ಯವಹಾರ ಮಾಡ್ಬೇಕ್ ಅನಸ್ತೈತಿ, ಒಮ್ಮೆ ಓದ್ಬೇಕ್ ಅನಸ್ತೈತಿ, ಒಮ್ಮೆ ಒಕ್ಕಲ್ತನ ಮಾಡ್ಬೇಕ್ ಅನಸ್ತೈತಿ. ಇದು ಯಾಕೆ ಹಿಂಗ್ ಚಂಚಲ ಆಗತ್ತ ಮನಸ್ಸ? ಇದು ಒಮ್ಮೆ ಬುದ್ಧನಿಗೆ ಮದುವೆ ಮಾಡ್ಕೋಬೇಕ್ ಅನಸ್ತು, ಒಮ್ಮೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕ್ ಅನಸ್ತು. ಇದು ಮನಸ್ಸು ಹಂಗ ಮಾಡಿಸ್ತೈತೆಲ್ಲ. ಯಾಕೆ ಹಿಂಗ ಮಾಡಿಸ್ತೈತಿ ಇದು ಮನಸ್ಸಿನ ದೋಷ ಇದು ಅಷ್ಟೇ. ಒಮ್ಮೆ ಸ್ವಾಮಿಗಳನ್ನ ಕಂಡು ಕೂಡಲೇ ಚಲೋ ಇರ್ತೈತಿ, ಇದು ಇದ್ದಂಗ ಈ ಫೀಲ್ಡ್ ಚಲೋ ಇರ್ತೈತಿ, ನಾವು ಸನ್ಯಾಸಿಗಳಾಗ್ಬೇಕಂತ. ಅವು ಸ್ವಾಮಿಗಳ್ದು ಏನ್ ಗೊತ್ತಿರ್ತೈತಿ, ದೂರಿಂದ ನೋಡಿ ಆರಾಮ್ ಅನಸ್ತಿರ್ತೈತಿ ಅಷ್ಟ. ಅವ್ರಿಗೆ ಸ್ವಾಮಿಗಳಿಗೆ ಮ್ಯಾಲ ಕುಂದ್ರಿಸಿ ದೊಡ್ಡ ಕುರ್ಚಿ ಹಾಕಿ ದೊಡ್ಡ ಸರ ಹಾಕ್ಯಾರ, ನೋಡೋರಿಗೆ ಹುಡುಗರಿಗೆ ಅನಸ್ತಿತ್ತು. ಆದ್ರ ಅಜ್ಜರ್ ಆಗ್ಬೇಕಪ್ಪ, ಏನು ದೊಡ್ಡ ಕುರ್ಚಿ, ಏನು ಭಕ್ತರು ಲೈನ್ ಹಚ್ಚಿ ನಿಂತಿರ್ತಾರ, ಏನು ದೊಡ್ಡ ದೊಡ್ಡ ಸರ ಹಾಕ್ಯಾರ. ಗುರುಗಳು ಸರಿರೋ ನೀವು ಹಾಕಿದ ಹೂವಿನ ಸರದಾಗ ಕೆಂಪಿರಿವಿ ಅದಾವೋ ಸರಿರಿ ಅಂತಿದ್ರ. ಸರ ಕಂಡೈತಿ, ಕೆಂಪಿರಿವಿ ಕಡಿಸ್ಕೊಂಡು ಗುರುವಿಗೆ ಗೊತ್ತೈತಿ ಅಷ್ಟ. ಹಂಗ ದೂರಿಂದ ನೋಡಾಗ ಮನಸ್ಸಿಗೆ ಅದು ಚಲೋ, ಇದು ಚಲೋ ಕೇಳ್ತಿರ್ತಾರ ಹುಡುಗರು ಬಂದ್. ಯಪ್ಪ ಏನ್ ಸಂಸಾರ ಚಲೋನೋ, ಏನ್ ಮದುವೆ ಆಗೋಣ, ಏನ್ ಹಂಗ ಸನ್ಯಾಸಿಗಳಾಗಿರೋಣ, ನಿಮಗ್ ತಿಳಿದಂಗ ಮಾಡ್ಬೇಕಪ್ಪ ಇದು ಜಗತ್ತು. ಅಲ್ಲ ಏನಾದ್ರ ಪಾಡ, ಏನ್ ಸಂಸಾರಿ ಆದ್ರ ಪಾಡ, ಏನ್ ಸನ್ಯಾಸಿ ಆದ್ರ ಪಾಡ? ಅವಾಗ ಅವ್ರಿಗೆ ಹೇಳೋ ಉಪದೇಶ ಇಷ್ಟ, ನೋಡಪ್ಪ ಸಂಸಾರ ಅಂದ್ರೆ ಹಿಂಗಿರ್ತೈತಿ, ಅವ್ರು ಹೇಳಿದ್ದೆಲ್ಲ ತರ್ಬೇಕ್ ನೀನ್. ಬಂದ್ರ ನಿಂದ ಪಾಡ, ನಿನ್ ತೊಂದ್ರೆ ಬಂದ್ರ ನಂದ ಪಾಡ ನೋಡಷ್ಟ. ಯಾಕಂದ್ರೆ ನಮಗ್ ಯಾರು ಹೇಳೋರು ಕೇಳೋರು ತೊಂಬ ಅನ್ನೋದು ಏನಿರೋದಲ್ಲ. ನೀ ಯಾವದಕ್ ಸೈ ಅದಿ ಅದಕ್ ರೈಟ್ ಅಷ್ಟ. ತರಕ ಬರಕ ಗಟ್ಟಿದ್ದೆ, ಏನಪ್ಪ ಟಾಂಗ ಕುದುರಿದ್ದಂಗೆ, ಏನ್ ರೊಕ್ಕ ಇಲ್ಲ ರೂಪಾಯಿ ಇಲ್ಲ, ಹೊರಕ್ ತಯಾರಾಗಿದ್ರು ರೆಡಿ ಹೋಗಕ್. ಯಾರಿಗೇನ್ ಇಚ್ಛೆ, ಯಾವ್ದು ಚಲೋ ಯಾವ್ದು ಕೆಟ್ಟ? ಇದು ಚಲೋ ಕೆಟ್ಟ, ಸಂಸಾರ ಕೆಟ್ಟ, ಸನ್ಯಾಸ ಚಲೋ ಅಥವಾ ಸನ್ಯಾಸ ಕೆಟ್ಟ, ಸಂಸಾರ ಚಲೋ ಅಲ್ಲಂತಲ್ಲ. ಮನಸ್ಸಿನ ಪ್ರಶ್ನೆ ಇದನ್ನ ಹೇಳುದು. ಮನಸ್ಸು ಹಿಂಗ್ ವಿಚಾರ ಮಾಡಿಸ್ತೈತಿ, ಒಮ್ಮೆ ಹಂಗ ಒಮ್ಮೆ ಹಿಂಗ. ಚಾಂಚಲ್ಯ ದೋಷ. ಒಳಗೊಮ್ಮೆ ತಲಿ ಕೈ ಹಚ್ಕೊಂಡ್ ಕುಂತ ಬಿಡ್ತೈತಿ. ಯಾಕೆ ಹಿಂಗಾತು, ನನಗೇನು ಆ ಕಡೆದು ಗೊತ್ತಾಗೋದು, ಈ ಕಡೆದು ಗೊತ್ತಾಗೋದು.
ಮನಸ್ಸು ಹಿಂಗ್ ಮಾಡ್ಕೊಂಡು ಕುಂದಿರ್ತೈತಲ್ಲ. ಒಮ್ಮೆ ನನಗೇನು ಗೊತ್ತಾಗೋಲ್ಲ ಅಂತ ತಲೆ ಕೈ ಹಚ್ಕೊಂಡು ಕೂಡುದಿಲ್ಲ, ಆಕಾಶ ನೋಡ್ಕೊಂಡು ಕುಂದಿರ್ತಿರ್ತೈತಿ. ತಂದು ಗೊತ್ತಿಲ್ಲ, ತಾನ್ ಯಾರ ಅನ್ನೋದು ಗೊತ್ತಿಲ್ಲ, ಈ ಜಗತ್ತೇನನ್ನೋದು ಗೊತ್ತಿಲ್ಲ. ಆವರಣ ದೋಷ ಗೊತ್ತಾಗೋದಿಲ್ಲ ಅಷ್ಟೇ. ಇದು ಮನಸ್ಸಿನಾಗ ಹೊಲಸಿದ್ರು ಗೊತ್ತಾಗೋದಿಲ್ಲ, ಚಾಂಚಲ್ಯ ಇದ್ರು ಗೊತ್ತಾಗೋದಿಲ್ಲ, ಒಂದಿಷ್ಟೇನಾರ ಹೊದಿಕೆ, ಅಜ್ಞಾನದ ಹೊದಿಕಿದ್ರು ಗೊತ್ತಾಗೋದಿಲ್ಲ. ಈ ಮನಸ್ಸು ಐತೆಲ್ಲ, ಮತ್ ಇದನ್ನ ಹೆಂಗ ಸ್ವಚ್ಛ ಮಾಡಿಕೊಳ್ಳೋದು? ಇದಕ್ಕೇನು ವಿಧಾನಗಳದಾವ? ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಇದನ್ನಷ್ಟ ತಿಳಿದವ್ರ ಹತ್ರ ಹೋಗೋದಷ್ಟ. ಇದನ್ನ ಮನಸ್ಸು ಹೆಚ್ಚು ಕಡಿಮೆ ಪಾಪ ಪುಣ್ಯಗಳಲ್ಲಿ ಮಾಡಿರ್ತೈತಿ, ನನಗೆ ತಿಳಿಯದೋ ಮಾಡಿರ್ತೈತಿ. ಇದು ಒಬ್ಬ ಶ್ರೇಷ್ಠ ಗುರುವನ್ನ ಹಿಡ್ಕೊಂಡು ಹೋಗೋದಷ್ಟ. ಒಬ್ಬ ಗುರುವನ್ನ ಹಿಡ್ಕೊಂಡು ಹೋಗೋದು. ಈಗ ನೀವು ಮನ್ಯಾಗ ಏನಾಗಿರ್ತೈತಿ ಅಂದ್ರ, ಗಂಡ ಆಫೀಸರ್ ಇರ್ತಾನ ಅಥವಾ ವ್ಯವಹಾರ ಮಾಡ್ತಿರ್ತಾನ, ಸಣ್ಣ ಮಗು ಇರ್ತೈತಿ, ತಾಯಿ ಅಡಿಗೆ ಮಾಡ್ತಿರ್ತಾಳ, ಅದಕ್ ಪಡಸಲಾಗ ಅಂಗಳದಾಗ ಬಿಡ್ತಾರ, ಅದು ಮೈ ತುಂಬಾ ಹೊಲಸ್ ಹಚ್ಕೊಂಡ್ಬಿಟ್ಟಿರ್ತೈತಿ. ಅದು ಕೆಸರ್ನ್ಯಾಗ ಅಡ್ಡಾಡಿರ್ತೈತಿ, ಏನೋ ಮಾಡಿರ್ತೈತಿ, ಎಲ್ಲಾ ತಗೊಂಡು ಮೈಗೆ ಹಚ್ಕೊಂಡ್ತೈತಿ. 6 ಗಂಟೆಗ ಅಪ್ಪ ಬರಾಗ ನೋಡ್ತಾನಲ್ಲ, ಅದು ಹುಡುಗ ಎಲ್ಲಾ ಹೊಲಸ್ ಹಚ್ಕೊಂಡಿತ್ತು. ಹೊಲಸ್ ಹಚ್ಕೊಂಡಿದ್ ಅಪ್ಪ ಬರದ್ ನೋಡಿ ಅಂಬೆಗಾಲಿಕ್ಕೊಂತ ಅಪ್ಪನ ಕಡೆ ಓಡದ ಕೂಡ್ಲೆ ಇವ ಬಂದು ಮಗುವಿನ ಎತ್ಕೊಂಡಿಲ್ಲ, ಅಂತ ಕರೆದ್ ಹೆಣ್ತಿ. ಅಕ್ಕಿ ಬಂದು ತಗೊಂಡ್ ಹೋಗಿ ಸ್ವಚ್ಛ ಮಾಡಿದ್ಲು, ಮೈ ತೊಳೆದ್ಲು, ಸಬ್ಕಾರ್ ಹಚ್ಚಿದ್ಲು, ಸ್ನೋ ಹಚ್ಚಿದ್ಲು, ಪೌಡರ್ ಹಚ್ಚಿದ್ಲು, ಕಾಡ್ಗಿ ಹಚ್ಚಿದ್ಲು, ತಂದು ಬಟ್ಟಿ ಹಾಕಿ ಕೊಟ್ರ ಬಾ 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 ರಾಜ ಅಂತ ಅವಾಗ ಕರ್ಕೊಂಡಿವ. ಹಂಗ ಈ ಪ್ರಪಂಚ ಎನ್ನುವ ಪಂಕ ಕೆಸರಿನಲ್ಲಿ ಬಿದ್ದ ಜೀವ ಒಂದಿಷ್ಟು ಪಾಪ ತಾಪಗಳ ಮಧ್ಯೆ ಇದು ಬಳ್ಳಾಕತ್ತೈತಿ. ನಾವು ಪಾಪ ಕೃತ್ಯಗಳನ್ನ ಮಾಡಿ ಮ್ಯಾಲ ಹೋದ್ರ ದೇವ್ರನ್ನುವ ತಂದೆ ಅದನ್ನೆಲ್ಲ ಕರ್ಕೋ ಅಂತಿರ್ತಾನ, ನಾವು ತಗೊಳ್ಳೋದಿಲ್ಲ. ಅದಕ್ಕ ಗುರುವಿನ ಹತ್ರ ಹೋದ್ರ ತನ್ನ ಶಾಸ್ತ್ರ ಮಾತು ವಚನಗಳಿಂದ ಆ ಜೀವ ಎನ್ನುವ ಮಗುವನ್ನ ಸ್ವಚ್ಛ ಮಾಡಿ ಸುಂದರ ಮಾಡಿ ದೇವ್ರ ಹತ್ರ ಕಳಿಸಿದ್ರ ಅವಾಗ ದೇವ್ರ ಬಾಬಾ ರಾಜ ಅಂತ ಕರ್ಕೊಂತಾನ. ಅಷ್ಟ ಕಲಿಯುವಿಕೆ ಇಲ್ಲ, ಅಷ್ಟ ಒಬ್ಬ ಗುರು ಬೇಕಾಗ್ತದೆ. ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಏನ್ ಮಾಡ್ತಾರ ಅಂದ್ರ ಮೊದಲು ಸ್ಕ್ಯಾನ್ ಮಾಡ್ತಾರ, ಸ್ಕ್ಯಾನ್ ಮಾಡಿ ಆಮೇಲೆ ಆಪರೇಷನ್ ಮಾಡ್ತಾರ, ಇನ್ಸ್ಟ್ರೂಮೆಂಟ್ ಬಳಸ್ತಾರ. ಹಂಗ ಗುರು ಒಬ್ಬ ಭವರೋಗ ವೈದ್ಯ. ಶರಣರ ಮಾತು, ಸಂತರ ಮಾತು, ದಾಸರ ಮಾತುಗಳೇ ಇಲ್ಲಿ ಆಪರೇಷನ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಜ್ಞಾನದ ಮುಖಾಂತರ ಸ್ಕ್ಯಾನ್ ಮಾಡಿ ಎಲ್ಲಿ ದೋಷ ಐತಿ ನೋಡಿ ತೆಗೆದವನನ್ನ ಆರೋಗ್ಯ ಮಾಡ್ತಾನ, ಆರೋಗ್ಯವಂತನನ್ನಾಗಿ ಮಾಡ್ತಾನ, ಆನಂದವಂತನನ್ನಾಗಿ ಮಾಡ್ತಾನ. ಅದಕ್ಕ ಇದು ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಂದಿಷ್ಟು ತಿಳ್ಕೊಳ್ಳೋದು. ಇದು ಗುರುಗಳ ಹತ್ರ ಹೋಗಿ ಸ್ವಚ್ಛ ಆಗಬೇಕಲ್ಲ ಈ ಮನಸ್ಸು. ನಮ್ಮಲ್ಲಿ ಒಂದು ಕಲ್ಪನಾ ಐತ್ ನೋಡ್ರಿ, ಪಾಪ ಕಳ್ಕೋಬೇಕಾದ್ರೆ ಗಂಗೆಗೆ ಹೋಗ್ಬೇಕಂತೀವಿ. ತಾಪ ಕಳ್ಕೋಬೇಕಾಗಿತ್ತಂದ್ರೆ ಬೆಳದಿಂಗಳಿತ್ತಂದ್ರೆ ಎಷ್ಟ್ ಆರಾಮ ಐತ್ ನೋಡ್ರಿ, ತಾಪ ಹೋಗ್ತೈತಿ ಅಂತೀವಿ. ತಣ್ಣಗ್ ಬೆಳದಿಂಗಳ ಕುಂತ್ರ ಸಮಾಧಾನ ಅನಿಸ್ತೈತಿ. ಪಾಪ ಕಳ್ಕೋಬೇಕಾದ್ರ ಗಂಗೆಗೆ ಹೋಗ್ಬೇಕು, ತಾಪ ಕಳ್ಕೋಬೇಕಾಗಿದ್ರ ಚಂದ್ರನ ಬೆಳದಿಂಗಳ ಬೇಕು. ಏನೋ ಒಂದು ಶಾಪ ಹತ್ತಿತ್ತು ಅಂದ್ರೆ ಕಲ್ಪತರು ಅಥವಾ ನೀವ್ ಯಾವ ದೇವರನ್ನ ನಡ್ಕೊಂತೀರಿ ಆ ದೇವ್ರಿಗೇನೋ ನಡ್ಕೊಂಡಿವ್ರಿ ಶಾಪ ಹೋತು ಅಂತೀವಿ. ಪಾಪ ಕಳಿಬೇಕಾದ್ರ ಗಂಗೆ ಹತ್ರ ಹೋಗ್ಬೇಕು, ತಾಪ ಕಳಿಬೇಕಾದ್ರ ಚಂದ್ರನ ಹತ್ರ ಹೋಗ್ಬೇಕು, ಶಾಪ ಕಳಿಬೇಕಾದ್ರ ನಿಮ್ಮ ಮನಿ ನಂಬಿದ ದೇವ್ರ ಹತ್ರ ಹೋಗ್ಬೇಕು. ಪಾಪ ತಾಪ ಶಾಪ ಈ ಮೂರೂ ಕಳೆಯುವ ಶಕ್ತಿ ಸತ್ಯ ಶರಣರ ವಚನಗಳಲ್ಲಿದೆ. ಅದನ್ನ ಕೇಳಬೇಕಷ್ಟೆ. ಸದಾ ಅದನ್ನ ಒಂದಿಷ್ಟು ಕೇಳುವುದಷ್ಟೆ, ಕೇಳ್ಕೊಂತಿರ್ಬೇಕಾಗ್ತದ ಮನುಷ್ಯ. ಎಷ್ಟು ದಿವ್ಸ ಕೇಳಾದ್ರಿ ಇದು ಎಲ್ಲ ಕೇಳಿವಿ ಮತ್ತ ಹೊಲಸಾಗ್ತೈತಿ ಅಂದ್ರೆ ಆಗುದ ಅಷ್ಟ ಸ್ವಲ್ಪ. ಅದ್ರ ಗುಣಧರ್ಮ ಐತಿ, ಏನು ಮಾಡಕ್ ಆಗುದಿಲ್ಲ. ಈಗ ನೀವು ಮನ್ಯಾಗ ತಾಯಂದಿರದಿರಿ, ಚಾ ಮಾಡತಿರಿಲ್ಲ ಮನ್ಯಾಗ, ಅಕಸ್ಮಾತ್ ಒಮ್ಮೆ ತಪ್ಪಿ ಸಾಂಬಾರ್ ಮಾಡು ಖಾರಬ್ಯಾಳಿ ಮಾಡು ಬಗೋಣ್ಯಾಕ ಚಾ ಮಾಡ್ರಿ, ನೀವು ಹೆಂಗಿರ್ತೈತಿ? ಅದು ಖಾರ ಇರ್ತೈತಿ. ಇದು ಖಾರ ಯಾವಾಗ ಹೋಗ್ತೈತಿ ಅಂದ್ರ ಒಂದ ದಿವ್ಸ ಅಲ್ಲ, ಹಂಗ ಮಾಡ್ಕೊಂತ ಹೋಗೋದು. ಒಂದ್ ದಿವ್ಸ ಹೋಗಿ ಖಾರ ಹೋಗಿ ಸಾಂಬಾರ್ ಮಾಡೋ ಬಗೋಣಿನ ಖಾರ ಹೋಗಿ ಸಿಹಿ ಹತ್ತೈತಿ. ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಇದು ಹಿಂದೆಲ್ಲ ಮಾಡಿದ ಖಾರಬ್ಯಾಳಿ ಬಗೋಣಿದ್ದಂಗಿದು. ಇದು ಸಿಹಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ದಿವ್ಸ ಸ್ವಲ್ಪ ಚಲೋ ಶರಣರ ಮಾತಿನ ಸಿಹಿ ಹಚ್ಕೊಂತ ಹೋಗಿಬಿಡು, ಒಂದ್ ದಿವ್ಸ ತಾನ ಸ್ವಚ್ಛ ಆಗುತ್ತ, ಹಳೆ ದೋಷ ಹೋಗಿ ಬಿಟ್ಟಿರ್ತೈತಿ ಅಷ್ಟೇ. ಇದು ಅಭ್ಯಾಸ ಆಗ್ಬೇಕ ಅದಕ್ಕೆ. ಈಗ ನಿಮಗ್ ಸಂಸಾರಿಕರಿರ್ತೀರಿ, ಒಬ್ಬ ಜ್ಯೋತಿಷಿಗಳ ಹತ್ರ ಹೋದ್ ನನ್ ಗಂಡ, ನಮ್ ಹೆಣ್ಮಕ್ಳದ್ ಬಾಳ ಕಾಟ ಆಗೈತಿ ನೋಡ್ರಿ, ಭಯಂಕರ ಕಾಟ ಆಗೈತಿ. ಅವ್ ಜ್ಯೋತಿಷಿ ಅಂದ ಯಾರ ಮನ್ಯಾಗಿಲ್ಲ, ಯಾರ ಮನ್ಯಾಗಿಲ್ಲ, ಇಲ್ಲ ಬಾಳ ಕಾಟ ಐತಿ ಏನ್ರ ಹೇಳ್ರಿ ನಮ್ಗೆ.
ಅವಾಗ ಅವ ಜ್ಯೋತಿಷಿ ಎಲ್ಲಾ ಗುಣಾಕಾರ ಭಾಗಾಕಾರ ಮಾಡಿ ನೋಡ್ದ, ಗ್ರಹಗತಿ ಚೆಕ್ ಮಾಡಿ ಹೇಳ್ದಂತ, ನೋಡಪ್ಪ ಇನ್ನೂ 6 ತಿಂಗಳೈತಿ ಕಾಟ ಇದೆ ನಿಂದು, ಇನ್ನೂ 6 ತಿಂಗಳೈತಿ ಕಾಟ. ಅವಾಗವ ಒಂದ್ ಹುಡುಗಂದ 6 ತಿಂಗಳಾಗಿಂದ ಹೋಗ್ತೈತೇನ್ ಸರ್ ಅಂತ. ಇಲ್ಲ, 6 ತಿಂಗಳಾಗಿಂದ ಅದು ಹೋಗುದಿಲ್ಲ, ನಿನಗ ಅಭ್ಯಾಸ ಆಕೈತದು ಅಂತ. ಅದೇನೈತಲ್ಲ ಅಭ್ಯಾಸ ಆಗತ್ತೆ ನಿನಗಷ್ಟ. ಇಲ್ಲಿ ನಾವು ಕಲಿಯುವುದು ಏನಂದ್ರೆ ಸ್ವಚ್ಛ ಮಾಡ್ಕೊಳ್ಳೋದಷ್ಟ, ಮನಸ್ಸು ಶುಚಿ ಆಗ್ತೈತಿ. ಇದನ್ನ ಕಲಿಯುವುದು ಶರಣರು ಹೇಳಿಲ್ಲೇನು, ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಮನಿ ಸ್ವಚ್ಛ ಮಾಡ್ಕೋಬೇಕು, ಮನಸ್ಸು ಸ್ವಚ್ಛ ಮಾಡಬೇಕು, ದೇಶ ಸ್ವಚ್ಛ ಆಗ್ಬೇಕು, ಎಲ್ಲವೂ ಸ್ವಚ್ಛ ಆಗ್ತಿರ್ಬೇಕು. ಒಂದಿಷ್ಟು ಸ್ವಚ್ಛ ಮಾಡಿಕೊಳ್ಳುವ ಕಲಾ ಕಲಿಯುವುದು. ಮನೆ ಹೆಂಗಿರ್ಬೇಕು, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ. ಕೂಡಲ ಸಂಘ ಇದು ಏನಿದು ಅಂತ ಬಸವಣ್ಣ ವಿವೇಚನೆ ಮಾಡ್ತಾನೆ. ಈಗ ನೀವೊಂದು ಮನಿ ನೋಡ್ತೀರಿ, ಮನಿ ಮುಂದ ಕಸ ಇತ್ತು ಹೊಲಸಿತ್ತು ಅಂದ್ರ, ಮನಿ ಮುಂದ ಕಸ ಇತ್ತು ಹೊಲಸಿತ್ತು ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ ಇಲ್ಲ ಅಂತ ಅರ್ಥ. ಮನಿ ಮುಂದ ಕಸ ಹೊಲಸು ಇತ್ತು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ ಇಲ್ಲ ಅಂತ ಅರ್ಥ. ಮನ್ಯಾಗ ಮನಿ ಯಜಮಾನ ಅದಾನ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದ್ರ ಆ ಮನ್ಯಾಗ ಒಂದಿಷ್ಟು ದೀಪ ಇರಬೇಕು, ಮನಿ ಮುಂದ ಹಸಿರಿರ್ಬೇಕು, ಕಸ ಇರಬಾರದು, ದೀಪ ಹಚ್ಚಿರ್ಬೇಕು, ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ ಅದಾನಂತ ಅರ್ಥ. ಹಂಗ ಈ ದೇಹ ಅನ್ನೋ ಮನಿಯೊಳಗ ಕಸ ಇತ್ತು ಹೊಲಸಿತ್ತು ಅಂದ್ರ ಹೆಂಗ ಆ ಮನಿ ಮುಂದ ಕಸ ಬಿದ್ರ ಆ ಮನ್ಯಾಗ ಆ ಮನಿ ಯಜಮಾನ ಇಲ್ಲ ಅಂತ ತಿಳ್ಕೊಂತೀವಿ, ಹಂಗ ಮನದಲ್ಲಿ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬುತ್ತು ಅಂದ್ರ ಈ ದೇಹ ಅನ್ನೋ ಮನೆಯೊಳಗೂ ಸಹಿತ ದೇವನಿಲ್ಲ ಅಂತ ತಿಳ್ಕೊಂತ ಬಸವಣ್ಣವ್ರು ಹೇಳ್ತಾರೆ. ಅದಕ್ಕ ಇದು ತುಂಬಬಾರದು. ಯಾವ ಕ್ಷೇತ್ರದ ತಗೊಳ್ರಿ, ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಒಂದಿಷ್ಟಿಷ್ಟು ಇಷ್ಟಿಷ್ಟು ಹೊಲಸು ಬಿದ್ದ ಅದಾವ ಎಲ್ಲಾ ಕ್ಷೇತ್ರಗಳು. ಅದು ಧಾರ್ಮಿಕ ಕ್ಷೇತ್ರ ಇರಬಹುದು, ರಾಜಕೀಯ ಕ್ಷೇತ್ರ ಇರಬಹುದು, ಶೈಕ್ಷಣಿಕ ಕ್ಷೇತ್ರ ಇರಬಹುದು, ವೈದ್ಯಕೀಯ ಸ್ವಲ್ಪ ಹೊಲಸು ಬಿದ್ದಾವ. ನಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ನಾವೆಲ್ಲ ಹೇಳ್ತೀವಿ ಇಲ್ಲಿ ಈಗ ವೈದ್ಯಕೀಯ ಕ್ಷೇತ್ರದ ಎಷ್ಟು ದುಬಾರಿ ಆಗೈತೆ ಅಂತ ಅಂತೀವಿ. ಇಲ್ಲ ಆಗೈತಿ, ಏನ್ ಮಾಡಕ್ ಆಗ್ತೈತಿ ಹೇಳಿ? ಇದರ ಮಧ್ಯದೊಳಗು ಮಂಡ್ಯದೊಳಗ ಒಬ್ರು ಗೌಡ್ರದಾರ, ಶಂಕರೇಗೌಡ್ರು ಅಂತ ಕೇಳಿರ್ಬೇಕು ನೀವ್ ಹೆಸರು. ಅವರು ಡಾಕ್ಟರ್ ಆಗಿಂದ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಾಕತ್ತಾರಲ್ಲ, ಬಡವರಿಗೆ ಪ್ರತಿನಿತ್ಯ ಒಬ್ಬನಿಗೆ ಬರೀ 5 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರ. ಪದ್ಮಶ್ರೀ ಪ್ರಶಸ್ತಿ ಕೊಟ್ರು ಅವ್ರಿಗೆ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರಿಲ್. ವೈದ್ಯರು ಹೆಂಗಿರ್ಬೇಕು ಅಂದ್ರ, ವೈದ್ಯ ನಾರಾಯಣ, ದೇವ್ರು ಮತ್ತು ವೈದ್ಯ ಡಿಫರೆನ್ಸ್ ಇಲ್ಲ ಅವ್ರಲ್ಲಿ. ನಮ್ಮ ಸಂಬಂಧ ಇಬ್ರು ಕೂಡ ಚಲೋ ಇರ್ಬೇಕು, ದೇವ್ರು ಕೂಡ ಚಲೋ ಇರ್ಬೇಕು, ಡಾಕ್ಟರ್ ಕೂಡ ಚಲೋ ಇರ್ಬೇಕು. ಅಕಸ್ಮಾತ್ ನಮ್ ಸಂಬಂಧ ದೇವ್ರು ಕೂಡ ಕೆಡಿಸ್ಕೊಂಡಿವ ಅಂದ್ರೆ ಡಾಕ್ಟರ್ ಕಡೆ ಕಳಿಸ್ತಾನ. ಅಕಸ್ಮಾತ್ ಡಾಕ್ಟರ್ ಕೂಡ ಸಂಬಂಧ ಕೆಡಿಸ್ಕೊಂಡಿವ ಅಂದ್ರೆ ಸೀದಾ ದೇವ್ರ ಕಡೆನೆ ಕಳಿಸ್ತಾರ. ಇಬ್ರು ಕೂಡ ಚಲೋ ಇರ್ಬೇಕು ಸಂಬಂಧ. ಒಬ್ಬ ವೈದ್ಯ ಹೆಂಗಿರ್ಬೇಕು, ಯಾವಾಗ ವೈದ್ಯ ಆಗ್ತಾನ? ವೈದ್ಯ ನಾರಾಯಣೋ ಹರಿಹಿ ಅಂದ್ರ. ಈಗ ಒಬ್ಬ ಪೇಷಂಟ್ ಅವನ ಹತ್ರ ಬಂದ ಅಂದ್ರ, ಒಬ್ಬ ವೈದ್ಯ ಅವ ಏನ್ ಪೇಷಂಟ್ ಬಂದಿರ್ತಾನಲ್ಲ, ಅವನ್ ಎದಿ ಮ್ಯಾಲಿರುವ ಪಾಕೆಟ್ ನೋಡೋದಲ್ಲ, ಆ ಪೇಷಂಟಿನೊಳಗಿರುವ ಹೃದಯದೊಳಗ ದೇವರನ್ನ ಕಾಣಬೇಕು. ಇದು ಟ್ರೀಟ್ಮೆಂಟ್, ಇದು ಅಷ್ಟ. ಅಂದ್ರ ಒಬ್ಬ ವೈದ್ಯ ಅವನಿಗೆ ಭಯ ಹುಟ್ಟಿಸುವುದಲ್ಲ, ಭರವಸೆ ಹುಟ್ಟಿಸ್ಬೇಕಾಗ್ತೈತಿ. ಏನ್ ರೋಗ ಬರುದ ದೇಹಕ್ಕ, ಭಯ ಹುಟ್ಟಿಸುವುದಲ್ಲ. ಇದೇನಾಗುದಲ್ ತಗೋ, ನಾ ಟ್ರೀಟ್ಮೆಂಟ್ ಮಾಡ್ತೀನಿ, ಭರವಸೆ ಕೊಡಬೇಕು. ಕೌನ್ಸಿಲಿಂಗ್ ಅಂತಾರೆ ಇದಕ್ಕೆ. ಭರವಸೆ ಕೊಡೋದು ಬೇಕಲ್ಲ, ಇರ್ಲಿಲ್ಲ ಅಂದ್ರೆ ಹೆಂಗ ನಡೀತೈತಿ ಹೇಳಿ? ಒಂದು ಪೇಷಂಟಿಗೆ ಕರ್ಕೊಂಡು ಹೋದ್ರಂತ ಆಪರೇಷನ್ ಥಿಯೇಟರ್ನೊಳಗೆ ಹೋಗಿ, ಅದೆಲ್ಲಾ ಹಸಿರು ಬಟ್ಟೆ ಗಿಟ್ಟಿ ಹಾಕ್ತಾರಲ್ಲ, ಹಾಕಿ ಲೈಟ್ ಹಾಕಿದ್ರು. ಅದಕ್ಕೆ ಪೇಷಂಟಿಗೆ ಮನಗಿಸಿದ್ರು. ಅದಕ್ಕೆ ಯಪ್ಪ ನನ್ನ ಹೊಟ್ಟಿ ಏನೋ ಆಗೈತಿ ಅಂದ ಕೂಡಲೇ ಅವ್ರ ಡಾಕ್ಟರ್ ಅಂದ, ಇಲ್ಲ ಆಪರೇಷನ್ ಮಾಡ್ಬೇಕು ಇದಕ್ಕಂದ. ಬಾಳ್ ತ್ರಾಸ ಆಗೈತಪ್ಪ ಅಂದ್ರೆ ಬಾ ತಗೊಂಡು ಹೋದ್ ಹೊಟ್ಯಾಗ ತಗೊಂಡು ಮಲಗಿಸಿದ್ರು. ಮಲಗಿಸಿ ಲೈಟ್ ಹಚ್ಚದ ಕೂಡಲೇ ಡಾಕ್ಟರ್ ಏನ್ ಮಾಡಿದ್ರ ಅಂದ್ರೆ ಒಂದು ಹೂವಿನ ಸರ ತಗೊಂಡ್ ಬಂದ್ರು. ಅವ್ರು ತಗೊಂಡು ಹಿಂಗ್ ಗಾಡಿಗೆ ಹಾಕಿದ್ರು. ಅದು ಪೇಷಂಟ್ ಕೇಳ್ತು, ಯಾಕ್ರಿ ಡಾಕ್ಟರ್ ಸಾಹೇಬ್ರ ಹೂವಿನ ಸರ ಯಾಕ್ತಂದ್ರಿ? ನೋಡಪ್ಪ, ನಂದು ಫಸ್ಟ್ ಆಪರೇಷನ್ ಇದು ನಂದು ಫಸ್ಟ್ ಆಪರೇಷನ್. ಚಲೋ ಆದ್ರ ನಾ ಹಾಕೊಂತೀನಿ, ಹೆಚ್ಚು ಕಡಿಮೆ ಆದ್ರೆ ನಿನಗ್ ಹಾಕಿ ಕಳಿಸ್ತೀನಿ. ಎಲ್ಲಿ ಸ್ವಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗ್ಯದಲ್ಲ. ಅವ್ರಿಗೆ ತಿಳ್ಕೊಳ್ಳೋದಷ್ಟೇ ಎದ್ಯಾಗ ಒಂದಿಷ್ಟು ಬ್ಯಾಡ್ ಅಂತಲ್ಲ, ಸೇವಾ ಮನೋಭಾವ ಇರಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ.
ರಾಜಕೀಯ ಕ್ಷೇತ್ರ ಥಾಮಸ್ ಜೆಫರ್ಸನ್ ಅಂತ ಹೇಳಿ ಒಬ್ರು ಅಮೆರಿಕದ ಅಧ್ಯಕ್ಷರಿದ್ರು. ಅವ್ರ ಹೆಸರು ಥಾಮಸ್ ಜೆಫರ್ಸನ್. ಅವರು ಅಮೆರಿಕದ ಅಧ್ಯಕ್ಷರಾಗಿದ್ರು. ಅವರು ಅಮೆರಿಕದ ಅಧ್ಯಕ್ಷರಾಗಿದ್ದಾಗ, ಥಾಮಸ್ ಜೆಫರ್ಸನ್ ಅಮೆರಿಕದ ಅಧ್ಯಕ್ಷರಾದಾಗ ಅವರು ಮಾರು ವೇಷದೊಳಗ ನಮ್ಮ ದೇಶದ ಸ್ಥಿತಿಗತಿ ಹೆಂಗೈತಿ, ಇಲ್ಲಿ ಜನ ಹೆಂಗದಾರ ಅಂತ ತಿಳ್ಕೊಳ್ಳಕ್ ಹೋದ್ರಂತವ್ರು. ಅಂದ್ರೆ ಒಬ್ಬ ಸುಮ್ನೆ ಸಾಮಾನ್ಯ ಹಳ್ಳಿಯ ರೈತನ ಬಟ್ಟೆ ಹಾಕೊಂಡು ಹೋದ್ರು. ರಾತ್ರಿ ಒಂದು 5 ಸ್ಟಾರ್ ಹೋಟೆಲ್ಗೆ ಹೋದ್ರಂತ. ಹೋದಾಗ ಇವ್ರಿಗೆ ಗೊತ್ತ ಹಿಡಿಲಿಲ್ಲ ಇವ್ರು ಅಮೆರಿಕದ ಅಧ್ಯಕ್ಷರನ್ನ ತಿಳ್ಕೊಂಡವ. ರಿಸೆಪ್ಷನಿಸ್ಟ್ ಮೇಲ್ವಿಚಾರಕರು ಇರ್ತಾರಲ್ಲ, ಗೊತ್ತ ಹಿಡಿಲಿಲ್ಲ. ಅವ್ರನ್ನ ಹೊರಗೆ ಹಾಕಿದ್ರು. ರೈತರಿಗೆ ನಮ್ಮ ಹೋಟೆಲ್ದಾಗ ಜಾಗ ಇಲ್ಲ, ಇದು 5 ಸ್ಟಾರ್ ಹೋಟೆಲ್ ಅಂತ ಹೊರಗೆ ಹಾಕಿದ್ರು. ಇಲ್ಲಿ ಮೊನ್ನೆ ಮಾಲ್ನಾಗ ಹಾಕಿದ್ದಿಲ್ಲ ಒಬ್ಬರಿಗೆ. ಆಮೇಲೆ ಹೆಂಗ್ ಕರ್ಕೊಂಡು ಹೋದ್ರು ನೋಡು. ಹಂಗ 5 ಸ್ಟಾರ್ ಹೋಟೆಲ್ ನಿಂದ ಹೊರಗೆ ಹಾಕದ್ರಂತ. ಇವ ರೈತದನ, ರೈತರಿಗೆ ನಮ್ಮ 5 ಸ್ಟಾರ್ ಹೋಟೆಲ್ನಾಗ ಜಾಗ ಇಲ್ಲ ಅಂತ. ಒಂದ್ 15-20 ನಿಮಿಷ ಆಗಿಂದ ಗೊತ್ತಾತು, ಮಾಲೀಕಗ್ ಗೊತ್ತಾತು. ಬಂದವರು ಥಾಮಸ್ ಜೆಫರ್ಸನ್ ಇದ್ರು ಅಂತ. ಅವಾಗ ಅವ್ ಬಂದಂತ. ಯಾರು ಮಾಲೀಕ್ ಬಂದ ಅವ್ರಿಗೆ ಸಾರಿ ಕೇಳ್ದ, ತಪ್ಪಾಗೈತಂದ, ಕಾಲ್ ಮುಗದ, ಕೈ ಮುಗದ, ನೀವ್ ಬರ್ಬೇಕು, ತಪ್ಪಾಗೈತ್ ನಮಗ. ಅವತ್ ಕೇಳ್ದ, ಯಾಕೆ ನಿಮ್ಮ 5 ಸ್ಟಾರ್ ಹೋಟೆಲ್ನಾಗ ನನಗೆ ಯಾಕೆ ಜಾಗ ಕೊಡ್ಲಿಲ್ಲ ನೀವು? ಇಲ್ಲ, ನಮ್ಮ ಹುಡುಗರು ತಪ್ಪು ತಿಳ್ಕೊಂಡವ. ಏನಂದ್ರ ರೈತರದಾರ ಅಂತ ತಿಳ್ಕೊಂಡಾರ, ಇವ್ರು ಹಳ್ಳಿ ಮನುಷ್ಯ ಅದಾನ ಅಂತ ತಿಳ್ಕೊಂಡಾನ, ಅವ್ರಿಗ್ ಕೊಟ್ಟಿಲ್ಲ ಅಷ್ಟೇ. ಅವಾಗ ಥಾಮಸ್ ಜೆಫರ್ಸನ್ ಒಂದ್ ಚಲೋ ಮಾತು ಹೇಳ್ದ. ನೋಡು, ಯಾವ ದೇಶದ 5 ಸ್ಟಾರ್ ಹೋಟೆಲ್ನೊಳಗ ಈ ದೇಶದ ಅನ್ನ ಕೊಡುವ ರೈತನಿಗೆ ಇರ್ಲಿಕ್ಕೆ ಅವಕಾಶ ಇಲ್ಲ ಅಂದ್ರ ಆ ದೇಶದ ಅಧ್ಯಕ್ಷನು ಇರ್ಲಿಕ್ಕೆ ನಾಲಾಯಕ, ಅವನು ಇರಬಾರ್ದಲ್ಲಿ ಅಂತ, ಅವನು ಇರ್ಲಿಕ್ಕೆ ಲಾಯಕ್ಕಿಲ್ಲ ಅಲ್ಲಿ ಅಂತ. ಅಂದ್ರ ನಮ್ಮ ದೇಶದ ರೈತರು ಇವ್ರೇನ್ ನಮಗ್ 5 ಸ್ಟಾರ್ ಹೋಟೆಲ್ನಾಗ ಇಡ್ರಪ್ಪ ಅಂತ ಕೇಳಿಲ್ಲ. ಅವ್ರ ಏನ್ ಕೇಳ್ಯಾರ ಅಂದ್ರ, ನಮಗ್ ಬಿತ್ತಕ್ ಒಂದಿಷ್ಟು ಬೀಜ ಕೊಡ್ರಿ, ನಮಗ ಹೊಲಕ್ ಒಂದಿಷ್ಟು ವಿದ್ಯುತ್ ಶಕ್ತಿ ಕೊಡ್ರಿ, ನಮ್ಮ ಹೊಲಕ್ ಒಂದಿಷ್ಟು ನೀರ್ ಕೊಡ್ರಿ, ನಮ್ಮ ಹೊಲಗಳಿಗೆ ಒಂದಿಷ್ಟು ನೀರ್ ಕೊಡ್ರಿ. ನಮ್ಮ ರೈತರಿಗೆ ಜನನಾಯಕರು ಬೇಕಾಗಿಲ್ಲ, ನಮ್ಮ ಹೊಲಕ್ ನೀರು ತರುವ ಜಲನಾಯಕರು ಬೇಕಾಗ್ಯಾರ ಈಗಷ್ಟು. ನಮ್ಮ ರೈತರು ಬೆಳೆದ ಬೆಲೆಗೆ ಬೆಂಬಲವೂ ಇಲ್ಲ, ಅವರಿಗೂ ಬೆಂಬಲ ಇಲ್ಲ. ಬೆಳೆದ ಬೆಳೆಗೂ ಬೆಂಬಲ ಇಲ್ಲ, ಅವರಿಗೂ ಬೆಂಬಲ ಇಲ್ಲ. ಕ್ಷೇತ್ರ ಸುಧಾರಣೆ ಆಗಬೇಕಾಗ್ತೈತಿ, ಎಲ್ಲಾ ಕ್ಷೇತ್ರಗಳು ಸುಧಾರಣೆ ಆಗ್ಬೇಕಾಗ್ತೈತಿ. ಒಬ್ಬ ಜನನಾಯಕ ಯಾವಾಗ ಆಗ್ತಾನಂದ್ರ, ಬರೇ ನೆಕ್ಸ್ಟ್ ಎಲೆಕ್ಷನ್ ವಿಚಾರ ಮಾಡೋರಲ್ಲ, ನೆಕ್ಸ್ಟ್ ಜನರೇಷನ್ ವಿಚಾರ ಮಾಡ್ಬೇಕಾಗ್ತೈತಿ. ಅದಕ್ಕೆ ಯಾವ ವ್ಯಕ್ತಿ ಬರೇ ಎಲೆಕ್ಷನ್ ವಿಚಾರ ಮಾಡ್ತಾನ, ಅವ ಜನಪ್ರತಿನಿಧಿ ಆಗ್ತಾನ. ಮುಂದಿನ ಜನರೇಷನ್ ಯಾವ ತಲೆಯಾಗಿ ಇಟ್ಟುಕೊಂಡಿರ್ತಾನ, ಅವ ಜನರ ಮನಪ್ರತಿನಿಧಿ ಆಗ್ತಾನ. ಇದು ಕ್ಷೇತ್ರ, ಇದು ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳಿಬೇಕಾಗ್ತದೆ. ಶಿಕ್ಷಣ ಕ್ಷೇತ್ರ ಅದಕ್ಕೆ ಹೊರತಿಲ್ಲ, ಎಲ್ಲಾ ಕ್ಷೇತ್ರಗಳಲ್ಲಿ ಇದು ನಡೆಯುವುದ. ಇದು ಈಗ ಶಿಕ್ಷಣ ಕ್ಷೇತ್ರ ಇದೆ ನೋಡ್ರಿ. ಹಿಂದೆ ಹೆಂಗಿದ್ರು ಶಿಕ್ಷಕರು, ಹೆಂಗಿದ್ರು? ಸುಮ್ನೆ ಒಂದ್ ಸಣ್ಣ ಘಟನಾ ನಡೀತಂತ ಹಿಂಗ ಹೇಳ್ತಾರ. ಏನಿತ್ತು ಅಂದ್ರೆ, ಒಂದು ಸಾಲಿತ್ತು. ಒಂದು ಸಾಲಿ ಒಳಗ ಒಂದ್ ಹುಡುಗ ವಾಚ್ ಕಳು ಮಾಡ್ತಂತ. ಸಾಲಿ ಒಳಗ ಹುಡುಗ ವಾಚ್ ಕಳು ಮಾಡ್ತು. ವಾಚ್ ಕಳು ಮಾಡಿದಾಗ ಅವ ಬಂದ್ ಹೇಳ್ದ, ಸರ್ ವಾಚ್ ಕಳು ಮಾಡ್ಯಾರಿ, ನಂದು ವಾಚ್ ಕಳು ಮಾಡ್ಯಾರ ಸರ್. ವಾಚ್ ಕಳು ಮಾಡ್ಯಾರ ಅಂದಿದ್ದಕ್ಕ ಅವ್ರ ಸರ್ ಏನ್ ಹೇಳಿದ್ರಂದ್ರ, ಎಲ್ಲರೂ ನೋಡ್ರಿಪ್ಪ, ಕ್ಲಾಸ್ ರೂಮ್ನ್ಯಾಗ ನಿಮ್ ಖರ್ಚಿಪ್ ತಗೊಂಡ್ ಕಣ್ಣು ಕಟ್ಕೊಳ್ರಿ. ಮೊದಲು ನೀವೆಲ್ಲರೂ ನಿಮ್ ಖರ್ಚಿಪ್ ತಗೊಂಡ್ ಕಣ್ಣು ಕಟ್ಕೊಳ್ರಿ ಅಂತ ಕಣ್ಣು ಕಟ್ಟಿಸಿದ್ರು. ಎದ್ ನಿಲ್ಲಿಸಿ ಆಮೇಲೆ ಸರ್ ಹೋಗಿ ಚೆಕ್ ಮಾಡಿ ಒಂದ್ ಹುಡುಗನ ಪಾಕೆಟ್ನ್ಯಾಗ ವಾಚ್ ಸಿಕ್ತು. ವಾಚ್ ತಗೊಂಡ್ ಬಂದ್ರ ಸರ್. ತಗೊಂಡ್ ಎಲ್ಲರೂ ಬಟ್ಟಿ ಬಿಚ್ಚಿರಿ, ಖರ್ಚಿಪ್ ಬಿಚ್ಚಿರಿ ಅಂತ ಬಿಚ್ಚಿಸಿದ್ರು. ಬಿಚ್ಚಿಸಿದ ಮೇಲೆ ಆ ಹುಡುಗನ್ ಕೊಟ್ರು. ಯಾವ ಹುಡುಗ ಕದ್ದಿದ್ನಲ್ಲ ಅವನಿಗೆ ಭಯ, ಕ್ಲಾಸ್ ಮುಗ್ದಿನ ಸರ್ ಕರೆದು ಬಡಿತಾರ. ಅವ್ರೇನು ಕೇಳಿಲ್ಲ. ಅವಾಗ ನೆಕ್ಸ್ಟ್ ಪ್ರೇಯರ್ಗೆ ನಿಂತ ಕರೀತಾರ, ಅವಾಗ ಕರೆದು ಮಂದ್ಯಾಗ ಅಪಮಾನ ಮಾಡ್ತಾರ ನನಗಂತ ಅನ್ಕೊಂಡ್ರು. ಹುಡುಗ ಅನ್ಕೊಂಡ, ಅವಾಗೂ ಕರೀಲಿಲ್ಲ ಸರ್. ಆಮೇಲೆ ನಮ್ಮ ಅಪ್ಪ ಅವನ್ ಏನ್ರ ಕರೆಸ್ತಾರಂತ ತಿಳ್ಕೊಂಡ, ಅವಾಗೂ ಕರೆಸ್ಲಿಲ್ಲ ಸರ್. ಹಂಗ ಹೋತು ಹುಡುಗ. ಮುಂದವ ಅನ್ಕೊಂಡ, ಕೆಟ್ಟದ್ ಮಾಡುದು ಕಳು ಮಾಡೋದು ಬಿಟ್ಟ ಹುಡುಗ. ಬಿಟ್ಟ ಮೇಲೆ ಅವ ಮುಂದ್ ದೊಡ್ಡ ವ್ಯಾಪಾರಸ್ಥ ಅದ. ಒಂದ್ ದಿವ್ಸ ಸರ್ ಈಗ ರಿಟೈರ್ಡ್ ಆಗಿದ್ರು. ಮನಿಗ್ ಹೋಗಿ ಕಾಲ್ ನಮಸ್ಕಾರ ಮಾಡಿ ಭೇಟಿ ಮಾಡಿ, ಸರ್ ನನ್ಗೆ ಗೊತ್ತ ಹಿಡಿದ್ರೇನ್ ಸರ್ ಅಂತಂದ್ರೆ, ಇಲ್ಲಪ್ಪ ಗೊತ್ತಿಲ್ಲ, ಬಾಳ್ ಮಂದಿ ಹಂಗ ಬರ್ತಾರ ಹೋಗ್ತಾರ. ಅಲ್ ಸರ್, ನಾನು ಗೊತ್ತೈತೆ ನಿಮಗ್? ನಾನ್ ಸರ್ ಯಾವ ಬ್ಯಾಚ್ ಅಪ್ಪ ಅಂತ. ಇಲ್ಲಪ್ಪ ನನ್ಗೆ ಗೊತ್ತಿಲ್ಲ ಸರ್. ವಾಚ್ ಕಳು ಮಾಡಿದ್ನಲ್ ಸರ್, ನಾನು ವಾಚ್ ಕಳು ಮಾಡಿದ್ನಲ್ ಸರ್, ಅವ್ನ್ ನಾನು.
ಇರ್ಬೋದಪ್ಪ, ನನಗ್ ಗೊತ್ತಿಲ್ಲ ಯಾರು ಅಂತ. ಅಲ್ ಸರ್, ನೀವು ನಾ ವಾಚ್ ಕಳು ಮಾಡಿದ್ದೆ, ನೀವ ಬಂದ್ ಚೆಕ್ ಮಾಡಿದ್ರಲ್ಲ. ಇಲ್ಲ, ಮಾಡಿರ್ಬಹುದು ಖರೆ, ನಾನಾ ವಾಚ್ ಚೆಕ್ ಮಾಡೀನಿ, ನನಗ್ ನೀನ ಅಂತ ಗೊತ್ತಿಲ್ಲ. ಅವಾಗ ಹುಡುಗಂದ, ಅಲ್ ಸರ್, ನೀವ ವಾಚ್ ಚೆಕ್ ಮಾಡಿರಿ, ನನಗ್ ಹೆಂಗ್ ಗೊತ್ತಿಲ್ಲ ಅಂತೀರಿ. ನೋಡಪ್ಪ, ನೀವ್ ಹೆಂಗ್ ಕಣ್ಣಿಗೆ ಬಟ್ಟಿ ಕಟ್ಕೊಂಡಿದ್ರಲ್ಲ, ನಾನು ಕಣ್ಣಿಗೆ ಬಟ್ಟಿ ಕಟ್ಕೊಂಡ ಚೆಕ್ ಮಾಡೀನಿ. ನನ್ನ ವಿದ್ಯಾರ್ಥಿಗಳಿಗೆ ಕಳ್ಳ ಸುಳ್ಳ ಅಂತ ನನಗೂ ಬರಬಾರದು ಇದು ಕಲ್ಪನೆ. ಬದುಕಿದ ರೀತಿ ಹೆಂಗದ, ಇದು ಕಲಿಬೇಕಾಗ್ತದೆ. ಒಬ್ಬ ಶಿಕ್ಷಕನ ಕರ್ತವ್ಯಗಳೇನದಾವ. ನಮ್ಮ ಪರಿಸ್ಥಿತಿಗಳು ಭಿನ್ನ ಆಗ್ಯಾವ ಬಾಳ. ಒಬ್ಬ ಶಾಲೆಗೆ ಇನ್ಸ್ಪೆಕ್ಟರ್ ಹೋಗಿ ಒಂದು ಹುಡುಗನ ಶಾಲ್ಯಾಗ ಕ್ಲಾಸ್ ನಡೆದಿತ್ತು. ಕ್ಲಾಸ್ ನಡೆದಾಗ ಒಬ್ಬ ಶಿಕ್ಷಕರು ಒಬ್ಬರು ಸೂಪರ್ವೈಸರ್, ಇನ್ಸ್ಪೆಕ್ಟರ್ ಅಂತ ಬರ್ತಾರಲ್ಲ ವಿಸಿಟಿಗೆ, ಬಂದಾಗ ಹೋಗಿ ಒಂದು ಸ್ಕೂಲ್ ಕ್ಲಾಸಿಗೆ ಹೋದ್ರು. ಕ್ಲಾಸಿಗೆ ಹೋಗಿ ಒಬ್ಬ ಹುಡುಗನಿಗೆ ಕೇಳಿದ್ರಂತ, 2+2 ಎಷ್ಟು? ಅವ 2+2 is 26 ಅಂದವ. ಅವ ಬಂದ ಇನ್ಸ್ಪೆಕ್ಟರ್ಗೆ ಎಷ್ಟು ಸಿಟ್ಟು ಬಂತಲ್ಲ, ಅವ ಕ್ಲಾಸ್ ಟೀಚರಿಗೆ ಕೇಳಿದ, ಅಲ್ಲ ಗೊತ್ತಾಗುತ್ತಾ ಇಲ್ಲ ನೀನು, ಬುದ್ಧಿ ಐತೆ ಇಲ್ಲ ನೀನು? ಈಗ BO ಅಂತ ಬರ್ತಾರಲ್ಲ, BO ಅವ್ರಿಗೇನಂತೀರಿ ನೀವು? BOಗಳು ಬಂದ್ ಅವ್ರು ಚೆಕ್ ಮಾಡಿದ್ರೆ ಹುಡುಗರು 2+2 is 26 ಅಂದ. ಕ್ಲಾಸ್ ಟೀಚರ್ ಮುಂದೆ ಇದನ್ನೆಲ್ಲ ಬಯಕ್ ಶುರು ಮಾಡಿ, ಗೊತ್ತಾಗದಲ್ಲ, ಹೆಂಗ್ ಕಲ್ಸಿರಿ ನೀವು? 2+2 is equal to 26 ಅಂತಾನ ಹೆಂಗ್ ಕಲ್ಸಿರಿ? ಬೈದ್ರ ಬಾಳ. ಬೈದ ಕೂಡ್ಲೆ ಅವ ಶಿಕ್ಷಕರಿದ್ನಲ್ಲ, ಅವ ಹೇಳ್ದಂತ, ಸರ್ ದಯವಿಟ್ಟು ಕ್ಷಮಾ ಮಾಡ್ರಿ, ನಾನು ಒರಿಜಿನಲ್ ಶಿಕ್ಷಕ ಅಲ್ಲ, ನಮ್ಮ ದೋಸ್ತ ಶಿಕ್ಷಕ ಅದನ, ಅವ ಕ್ರಿಕೆಟ್ ನೋಡಕ್ ಹೋಗ್ಯಾನ, ಅವನ್ ಬದಲಿಗೆ ಬಂದಿನ ನಾನು. ಇವ ಹುಡುಗ ಹಿಂಗಂದ್ರ ಇವ ಮಾಸ್ತರ್ ಹಿಂಗದ, ಹೆಡ್ ಮಾಸ್ಟರ್ ಕರ್ರಿ ಅಂದ್ರು. ಹೆಡ್ ಮಾಸ್ಟರ್ ಕರ್ಸಿದ್ರು, ಹುಡುಗ್ರ ಹಿಂಗದ, ಇವ್ರ ಹಿಂಗದಾರ, ಸಾಲಿ ಕಂಟ್ರೋಲ್ನಾಗ ಇಡ್ಬೇಕಂತ ಗೊತ್ತೈತೆ ಇಲ್ಲ ನಿಮಗೆ? ಇದನ್ನೆಲ್ಲ ಪರಿಸ್ಥಿತಿ ಹಿಂಗ ಅದಗೆಟ್ರ ನಾಳೆ ಮಕ್ಕಳ ಭವಿಷ್ಯ ಹೆಂಗ? ಅವನು ಅದ ಹೇಳ, ಸರ್ ಒರಿಜಿನಲ್ ಹೆಡ್ ಮಾಸ್ಟರ್ ಕ್ರಿಕೆಟ್ ನೋಡಕ್ ಹೋಗ್ಯಾರ, ನಾವು ಡೂಪ್ಲಿಕೇಟ್ ಬಂದಿವಿ. ಅವ್ರು ಬಂದವ್ರದ್ದು ಇನ್ಸ್ಪೆಕ್ಟರ್ ತಲಿ ಕೆಟ್ಟು ಸಿಟ್ಟಿಗೆ ಬಂದು ಬೈದ್ ಹೇಳಿದ್ರಂತ ಕೊನೆಗೆ, ಇವತ್ತ ನಿಮ್ದಿಬ್ಬರದು ಪುಣ್ಯ ಚಲೋ ಐತಿ, ಒರಿಜಿನಲ್ BO ಅವರು ಕ್ರಿಕೆಟ್ ನೋಡಕ್ ಹೋಗ್ಯಾರ, ನಾವು ಡೂಪ್ಲಿಕೇಟ್ ಅವರು ಕ್ರಿಕೆಟ್ ನೋಡಕ್ ಹೋಗಿದ್ದಕ್ಕ. ಒಬ್ಬ ಚೀನಿ ಸಂತ ಅವ ಹೇಳ್ತಾನೆ, ಒಬ್ಬ ಶಿಕ್ಷಕ ಹೇಗಿರ್ಬೇಕು? ಒಬ್ಬ ಶಿಕ್ಷಕ ಅವನ ಕರ್ತವ್ಯ ಏನು ಅಂದ್ರೆ, ಹಿ ಶುಡ್ ಲವ್ ಹಿಸ್ ಪ್ರೊಫೆಷನ್. ಫಸ್ಟ್ ತನ್ನ ವೃತ್ತಿಯನ್ನ ಪ್ರೀತಿಸ್ಬೇಕು. ಮೊದಲನೇದ್ದು ತನ್ನ ವೃತ್ತಿಯನ್ನ ಪ್ರೀತಿಸ್ಬೇಕು. ಎರಡನೇದ್ದು ತಾನ್ ಟೀಚ್ ಮಾಡುವ ಸಬ್ಜೆಕ್ಟ್ ಪ್ರೀತಿಸ್ಬೇಕು. ಕೊನೆಗೆ ಮೂರನೇದ್ದೇನಂದ್ರ, ಮಕ್ಕಳದಾವಲ್ಲ, ಮಕ್ಕಳನ್ನ ಕೊನೆಯ ಪಕ್ಷ ತಾನು ಯಾವ ಶಾಲೆಯೊಳಗೆ ಕಳಿಸ್ತಾನಲ್ಲ, ಆ ಮಕ್ಕಳನ್ನ ಕೊನೆಯ ಪಕ್ಷ ತನ್ನ ಮಕ್ಕಳಷ್ಟು ಪ್ರೀತಿ ಮಾಡ್ಬೇಕು. ಯು ಶುಡ್ ಲವ್ ಯುವರ್ ಸ್ಟೂಡೆಂಟ್ಸ್ ಅಟ್ ಲೀಸ್ಟ್ ಆಸ್ ಯು ಲವ್ ಯುವರ್ ಚಿಲ್ಡ್ರನ್. ಯಾಕಂದ್ರ ಒಬ್ಬ ಶಿಕ್ಷಕನಿಗೆ ಇದು ಕಲ್ಪನಾ ಇರಬೇಕು, ನಾನು ತೆಗೆದುಕೊಳ್ಳುವ ಸಂಬಳಕ್ಕೆ ಈ ಮಕ್ಕಳ ಅನ್ನದಾತರು, ಅವರು ಕೊಟ್ಟಿದ್ದಕ್ಕೆ ನಾನು ಹೊಟ್ಟಿ ತುಂಬೈತಿ ಅನ್ನೋ ಭಾವವು ಅವರಲ್ಲಿ ಬರಬೇಕಾಗ್ತದೆ. ಇವತ್ತೆಲ್ಲ ಆತ್ಮವಿಮರ್ಶೆ ಮಾಡಿಕೊಳ್ಳುವ ಮಾತುಗಳು ಭಿನ್ನ. ಇದನ್ನು ಕಲಿಯುವುದಷ್ಟೇ, ಎಲ್ಲರೂ ಕಲಿಯುವುದು. ಒಬ್ಬ ವೈದ್ಯ, ಶಿಕ್ಷಕ, ಸನ್ಯಾಸಿ, ಧಾರ್ಮಿಕ ಕ್ಷೇತ್ರಗಳು ಹೊರತಿಲ್ಲ. ಅದಕ್ಕೆ ನಾ ಹೇಳುದು, ಎಲ್ಲದಲ್ಲಿ ಈಗೊಂದು ಗುಡಿ ಇರ್ತದೆ. ಒಬ್ಬ ವ್ಯಕ್ತಿ ಗುಡಿಯಾಗ ಹೋಗಬಾರ್ದು. ಯಾಕ? ಗುಡಿ ಅಪವಿತ್ರ ಆತು ಅಂತೀವಿ. ಅಂದ್ರ ಒಬ್ಬ ಗುಡಿಯೊಳಗ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಿದ್ರ, ಗುಡಿ ಅಪವಿತ್ರ ಆಗದ್ರ ನಮ್ಮ ದೇವ್ರ ಅಷ್ಟು ವೀಕ್ ಅದಾನೇನು? ಯಾವುದಕ್ಕೆ ಮಂದಿರ ಅನ್ನಬೇಕು, ಯಾವುದಕ್ಕೆ ದೇವಸ್ಥಾನ ಅನ್ನಬೇಕು ಅಂದ್ರ, ಯಾರೋ ಒಬ್ಬ ವ್ಯಕ್ತಿ ಗುಡಿಯಾಗ ಹೋದ್ರ ಗುಡಿ ಅಪವಿತ್ರ ಆತು ಅಂದ್ರ ಅದು ದೇವಸ್ಥಾನ ಮಂದಿರ ಅಲ್ಲ. ಅಪವಿತ್ರರೆಲ್ಲ ಹೋದಾಗ ಯಾವ ಪವಿತ್ರಾಗಿ ಹೊರಗೆ ಬರ್ತಾನಲ್ಲ, ಅದು ಮಂದಿರ, ಅದು ದೇವಸ್ಥಾನ. ಇದನ್ನ ಎಲ್ಲರೂ ಕಲಿಸುವುದು. ಅದಕ್ಕ ಸ್ವಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ಹೊಲಸು ಬೀಳುವುದೇ, ಸ್ವಚ್ಛ ಮಾಡ್ಕೊಂತಿರ್ಬೇಕು. ಮನುಷ್ಯ ಕಲಿಯುವುದಷ್ಟೇ, ಸ್ವಚ್ಛ ಮಾಡುವುದೇ. ಒಂದ್ ಸ್ವಲ್ಪ ಹೊಲಸು ಬೀಳ್ತೈತಿ, ಸ್ವಚ್ಛ ಮಾಡ್ಬೇಕು. ದೇವ್ರು ದೇಶ ನೋಡ್ರಿ ಏನಿರ್ಬೇಕು, ನಮ್ಮ ಪರಿಸರ ಸ್ವಚ್ಛ ಇರ್ಬೇಕು, ನಾವಿರುವ ಪರಿಸರ ಸ್ವಚ್ಛ ಇರ್ಬೇಕು, ನಮ್ಮ ಊರು ಸ್ವಚ್ಛ ಇರ್ಬೇಕು, ನಮ್ಮ ದೇಶ ಸ್ವಚ್ಛ ಇರ್ಬೇಕು. ಅದಕ್ಕಾಗಿ ಸ್ವಚ್ಛ ಭಾರತ ಕಲ್ಪನೆ ಹೇಳಿಲ್ಲ, ನಮ್ಗೆಲ್ಲ ಸ್ವಚ್ಛ ಇರ್ಬೇಕು. ಏನ್ ನಮ್ ಹಳ್ಳ್ಯಾಗ ಹೋರ್ ನೀವೆಲ್ಲ ಸಾಲಿ ಮುಂದೆ ತಿಪ್ಪಿ, ಅವ್ರು ಹಾಕದವ್ರಿಗೆ ಕೇಳ್ರಿ, ನೀವು ಅಲ್ಲೋ ಸಾಲಿ ಮುಂದೆ ಹಾಕಿರಲ್ಲ, ನೀ ಯಾರು ಕೇಳಕ್? ಯಾರು ಕೇಳ್ಬೇಕು? ಯಾರು ಬಂದ್ ಹೇಳಿದ್ರು ಕೇಳುದಿಲ್ಲ ಅವ್ರು. ಎಲ್ಲಿ ಬೇಕಲ್ಲಿ ಹೊಲಸ, ಎಲ್ಲಿ ಬೇಕಲ್ಲಿ ಉಗಳೋದು, ಎಲ್ಲಿ ಬೇಕಲ್ಲಿ ಬಟ್ಟಿ ಹಾಕಿರ್ತಾರ. ಈ ಲೈಟಿನ ಕಂಬ ಇರ್ತಾವಲ್ಲ, ಯಾರೋ ಕೇಳಿದ್ರಂತ, ಯಾಕೆ ಲೈಟಿನ ಕಂಬ ಮ್ಯಾಲ ಒಯ್ದಿರ್ತಾರ್ರಿ ತಾರ ಅಂತಂದ್ರ, ಅಕಸ್ಮಾತ್ ಕೆಳಗಿದ್ರ ನಮ್ಮ ಮನ್ಯಾಗ ಹೆಣ್ಮಕ್ಳು ಕೌದಿ ಗಿವ್ದಿ ಬಟ್ಟಿ ಹಾರಿ ಹಾಕ್ತಿದ್ರ, ಅದಕ್ಕ ಸ್ವಲ್ಪ ಮ್ಯಾಲ ಎಳ್ಕೊಂಡ್ ಹೋಗ್ಯಾರ.
ದೇವರು ಎಲ್ಲಿ ವಾಸ ಆಗಿರ್ತಾನ? ದೇವನ ಇರುವಿಕೆ ಎಲ್ಲೈತಿ? ದೇವ್ರು ಎಲ್ಲಿರ್ತಾನ ಅಂದ್ರ ದೇವ್ರು ಎಲ್ಲಿ ಸ್ವಚ್ಛತೆ ಐತಿ? ಒಬ್ಬ ದೇವಸ್ಥಾನಕ್ಕೆ ಹೋಗಿದ್ನಂತ. ದೇವ್ರಿಗೆ ಹೋಗಿ ಬೇಡ್ಕೊಂಡವ್. ಏನೋ ಬಂದು ಕಾಯಿ ಒಡಸ್ದ, 111 ಕಾಯಿ ಒಡಸ್ದ ದೇವ್ರಿಗೆ. 111 ಕಾಯಿ ಒಡಸ್ದ, ಬಂದ್ ರಾತ್ರಿ ಮುಕ್ಕೊಂಡ. ಕನಸ್ನ್ಯಾಗ ದೇವ್ರು ಬಂದವನು. ಕನಸ್ನ್ಯಾಗ ದೇವ್ರು ಬಂದ ಕೂಡ್ಲೆ ಇವ ಕೇಳ್ದ, ಅಲ್ಲಪ್ಪ ನಿನ್ ಗುಡಿಗೆ ಬಂದಿದ್ ನೀವತ್ತ, ಮತ್ 111 ಕಾಯಿ ಒಡಸಿದೆ, ಸಂತೋಷ ಆತ ನಿನಗ? ಅವಾಗ ದೇವ್ರ ಅಂದ, ನಾ ಗುಡಿಯಾಗ ಇದ್ದಿದ್ದಿಲ್ಲ ಅಂದವ್. ಅಲ್ಲಿ ಮತ್ತೆ ಎಲ್ಲಿಗೆ ಹೋಗಿದ್ದೆ? ಇಲ್ಲ, ಈಗ ನಾವು ಗುಡಿಯಾಗಿರೋದು ಬಿಟ್ಟಿವಿ ಈಗ ಅಂದವ್. ಯಾಕೆ ಅಂತದ್ದೇನಾತ್? ಅಲ್ಲಪ್ಪ, ಈಗ ನಿಮ್ಮಂತವ್ರು ಬರ್ತೀರಿ, 101 ಕಾಯಿ ಒಡಸ್ತೀರಪ್ಪ. ಈಗ 101 ಕಾಯಿ ಒಡಿಸಿ ಕೊಬ್ಬರಿ ನೀವು ತಿಂದ ಚಿಪ್ ನಮ್ ಮುಂದ್ ಹೋಗೋದ್ ಹೋಗ್ತೀರಿ. ನೈವೇದ್ಯ ತೊಗೊಂಬರ್ತೀರಿ, ಕೈ ನಮ್ ಕಡೆ, ನೈವೇದ್ಯ ಬಾಯಿ ನಿಮ್ ಕಡೆ. ಆಮೇಲೆ ಗುಡಿ ಕಟ್ಸಿರಪ್ಪ, ಗುಡಿ ಕಟ್ಸಿರಿ. ಅವ ಗುಡಿ ಕಟ್ಟದವ್ ಬಂದು ಚುಟ್ಟ ಸೇತಾನ ಅಲ್ಲಿ ಬಂದ್. ಯಾಕೋ ಇಲ್ಲಿ ಗುಡಿಯಾಗ ಸೇದಬಾರ್ದಂದ್ರ ನಾವ್ 101 ರೂಪಾಯಿ ಪಟ್ಟಿ ಕೊಟ್ಟಿವಿ ನಾವು ಅಂತಾನ. ಅಂದ್ರೆ ಇವ ಚುಟ್ಟ ಸೇದದಕ್ಕ ಪಟ್ಟಿ ಕೊಟ್ಟಂಗ ಕಾಣ್ತಾನೆ. ಆಮೇಲೆ ಆ ಒಂದ್ 7-8 ಹುಡುಗರು ಇರ್ತಾವ, ಬಂದ್ ಮಧ್ಯಾಹ್ನದಾಗ ಚಕ್ಕ ಆಡದೆ ಇಸ್ಪಟ್ ಆಡದ್ ಮಾಡ್ತಾವ. ಆ ಹುಡುಗರಿಗೆ ಬಿಡ್ಸಾಕ್ ಹೋದ್ರ ನಮ್ಮಜ್ಜ ಗುಡಿಗೆ ಜಾಗ ಕೊಟ್ಟ, ನಾವ್ಯಾಕ್ ಬಿಡವು? ಅಂದ್ರೆ ಇಸ್ಪಟ್ ಅಡ್ಡೆ ಆಗ್ಯಾವ ಗುಡಿಗಳು. ನಾವ್ ಇಂತಲ್ಲಿ ಏನಿರುದಪ್ಪ? ನಾವು ಸಾಯಂಕಾಲ ಓಸರು ಹಾಸಿಗೆ ತಗೊಂಡ್ ಇಲ್ಲೇ ಬರ್ತಾರ ಮಕ್ಕೊಳಕ. ನಿಮಗಾದ್ರ ಪ್ರೈವೇಸಿ, ನಮಗೇನಿಲ್ಲ. ಆಮೇಲೆ ಬರ್ತಾರ, ನೈವೇದ್ಯ ತಗೊಂಡ್ ನಮ್ ಮುಂದೆ ತಿಂದ್ ನಮ್ಗ ಕೈ ಮಾಡಿ ಹೋಗ್ತಾರ. ಆಮೇಲೆ ತಮಗ ಕಿಚನ್ ರೂಮ್ ಬೇರೆ, ಬೆಡ್ರೂಮ್ ಬೇರೆ, ಡೈನಿಂಗ್ ಹಾಲ್ ಬೇರೆ, ಬಾತ್ರೂಮ್ ಬೇರೆ, ನಮಗ್ ಒಂದ ರೂಮ್ನಾಗ ಓಸು ಎಲ್ಲ. ಹ್ಯಾಂಗ ಇವ್ರ ಕೈಯಾಗ ನಾವು ಬಾಳ್ವೆ ಮಾಡ್ಬೇಕು? ಅವ ದೇವ್ರಂದ ಮತ್ ನಮಗ್ ಏನ್ ಮಾಡಿರ್ತಾರಂದ್ರ, ನಾವೆಲ್ಲಾ ಚಲೋ ಇದ್ದೀವಿ ಮೊದಲ್. ಆ ಓಣೆನ್ ದೇವ್ರಿಗೆ ನಮಗ ಜಗಳ ಹಚ್ಚಿ, ಆ ಓಣೆನ್ ದೇವ್ರ ಬೇರೆ ಮಾಡಿ, ಈ ಓಣೆನ್ ದೇವ್ರ ಬೇರೆ ಮಾಡಿ, ಕೋರ್ಟ್ ಕಚೇರಿ ಅಡ್ಡಾಡಕ್ ಹಚ್ಚಿದ್ರಿ ನೀವು ನಮಗ. ಮತ್ ನಮ್ದು ಯಾ ದೇವ್ರಂತ ಅದ್ರ ಮ್ಯಾಲ ಬೋರ್ಡ್ ಒಂದ್ ಹೆಸರು ಬರದು, ಅದ್ರ ಮೇಲೆ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬರಿತೀರಿ. ಮಂದಿಲ್ಲಾರ್ದಾಗ ಮಂದಿರ ಏನ್ ತಿಳ್ಕೊಬೇಕು? ಯಾರು ಕಳ್ರು, ಯಾರು ಸುಳ್ರು? ಅದಕ್ಕ ಈಗ ನಾವು ಗುಡಿಯಾಗಿರೋದ ಬಿಟ್ಟಿವಿ ಅಂದ. ಅವ ಅಂದ, ಮತ್ ಹಿಂಗಾದ್ರೆ ಜಗತ್ ನಡಿಬೇಕಲ್ಲೋ, ಎಲ್ಲೇರ ಇರ್ತೀನಿ, ನೀನ್ ಇರ್ಬೇಕಲ್ಲ ಒಂದ್ ಕಡೆ ದೇವ್ರು. ಅವಾಗ ಅವ ಹೇಳ್ದ, ಮತ್ ನಾನು ಕಾಯಿ ಒಡೆದು ಅಷ್ಟೆಲ್ಲಾ ನೈವೇದ್ಯ ಹಿಡಿದು ಹಣ್ಣು ಬಂದಿದ್, ನೀ ಇರ್ಲಿಲ್ಲ ನಾವಾಗ? ಇದ್ದೆ. ಮತ್ ಎಲ್ಲಿದ್ದಿ? ನೀ ಎಲ್ಲಾ ಹೊಲಸು ಮಾಡಿ ಹೋದ್ಮೇಲೆ ಒಬ್ಬ ಪಾಪ ಬಡವ ಬಂದು ಅದನ್ನೆಲ್ಲಾ ಬಿಸಿಲಾಗ ದಣದು ಸ್ವಚ್ಛ ಮಾಡಾಕತ್ತಿದ್ನಲ್ಲ, ನಾ ಎಲ್ಲಿರ್ತೀನಿ ಅಂದ್ರೆ, ಯಾರು ಸ್ವಚ್ಛ ಇರ್ತಾರ, ಯಾರು ಸ್ವಚ್ಛ ಮಾಡ್ತಾರ ಅವ್ರ ಹೃದಯದೊಳಗ ನಾನು ಇರ್ತೀನಿ ಅಂದ. ಶುಚಿತ್ವವೇ ದೇವರು. ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಗಾಡ್ಲಿನೆಸ್ ಅಲ್ಲ, ಕ್ಲೀನ್ಲಿನೆಸ್ ಇಟ್ ಸೆಲ್ಫ್ ಇಸ್ ಗಾಡ್ಲಿನೆಸ್. ಸ್ವಚ್ಛತೆಯೇ ದೇವರಷ್ಟೇ, ಸ್ವಚ್ಛ ಇರ್ಬೇಕಷ್ಟೆ. ನಮ್ಗೆಲ್ಲಾ ಗೊತ್ತಿರ್ಬೇಕು, ನಾವೆಲ್ಲ ಇದನ್ನ ಪಾಲನೆ ಮಾಡೋದು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದೈತಿ, ಈಗ ನಮಗ್ ಪ್ರಾಣ ಕೊಡೋದು ಯಾರಿಗೆ ಬೇಕಾಗಿಲ್ಲ, ಯಾರು ಪ್ರಾಣ ಕೊಡೋ ಅವಶ್ಯಕತೆ ಇಲ್ಲ. ನಮ್ಮ ದೇಶ ದೊಡ್ಡದಾಗಬೇಕು ಅಂದ್ರ ಸತ್ಯಮೇವ ಜಯತೆ ಬೇಡ, ಈಗ ಬೇಕಾಗಿದ್ದು ಸ್ವಚ್ಛಮೇವ ಜಯತೆ. ಸತ್ಯಮೇವ ಜಯತೆ ಅಲ್ಲ, ಸ್ವಚ್ಛಮೇವ ಜಯತೆ. ಇಡೀ ದೇಶಕ್ಕೆ ನಾವು, ದೇಶ ಭಾರತ ನಮಗೊಂದು ದೊಡ್ಡ ಒಂದು ಕೊಡುಗೆ ಏನ್ ಕೊಟ್ಟೆ, ನಮಗೊಂದು ಭೂಮಿ, ಭರತ ಭೂಮಿ ಜನ್ಮ ಕೊಟ್ಟೈತೆಲ್ಲ. ಈ ದೇಶದ ಋಣ ತೀರಿಸಬೇಕಾದ್ರೆ ಒಂದು ಸಣ್ಣ ಕೆಲಸ ಮಾಡೋದು, ಪ್ರಾಣ ಕೊಡೋದು ಬೇಡ. ಒಂದು ಸಣ್ಣ ಕೆಲಸನ, ಒಂದು ಸಣ್ಣ ಪ್ರತಿಜ್ಞೆ ಮಾಡೋದು. ಏನು ಪ್ರತಿಜ್ಞೆ ಮಾಡೋದು ಅಂದ್ರೆ, ಎಲ್ಲಿ ಸಾರ್ವಜನಿಕ ಸ್ಥಳದೊಳಗೆ ಉಗುಳುವುದಿಲ್ಲ, ಹೊಲಸು ಹಾಕುವುದಲ್ಲ. ಇದು ಒಂದು ಪ್ರತಿಜ್ಞೆ ಮಾಡಿದ್ರೆ ಸಾಕು, ಭಾರತ ನಮಗ್ ಜನ್ಮ ಕೊಟ್ಟಿದ್ದಕ್ಕೆ ಭಾರತ ಮಾತೆಯೇ ಧನ್ಯಳು ಅಂತಾಳ. ಸ್ವಚ್ಛ ಭಾರತ ಒಂದು ಸಂಕಲ್ಪ ನಮ್ದು. ನಾ ಎಲ್ಲಿ ಹೊಲಸು ಹಾಕೋದಿಲ್ಲ, ಸಾಧ್ಯ ಆಯ್ತಂದ್ರೆ ಹಾಕಿದ್ದು ತಕ್ಕೊಂಡು ಹೋಗ್ತೇವೆ, ಇಷ್ಟ ಸಾಕು. ನಮ್ಮಲ್ಲಿ ನಾವೇನಂತೀವಿ, ಎಲ್ರಿ ಯಾರು ನಡೀತಾರ, ಎಲ್ಲರೂ ಹಂಗಾದಾರ. ನೀವು ನೋಡಿ, ನಮ್ಮ ದೇಶ ಕೆಟ್ಟೈತಿ, ಅದು ಕೆಟ್ಟೈತಿ, ಜನ ಸರಿಗಿಲ್ಲ, ಅದು ಇದು 108 ಹೇಳಬಾರ್ದು. ಕಲಿಯುವುದೇನು ಅಂದ್ರ, ಈ ಕತ್ತಲೆ ಐತಿ, ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗ್ತೈತೆ ಅಂತ ಹೇಳಿ. ಕತ್ತಲೆಯನ್ನ ಬೈಯುವುದರಿಂದ ಕತ್ತಲೆ ಹೋಗುವುದಿಲ್ಲ, ಕತ್ತಲೆಯನ್ನ ಬಡಿಯುವುದರಿಂದ ಕತ್ತಲೆ ಹೋಗುವುದಿಲ್ಲ. ಕತ್ತಲೆ ಹೋಗಬೇಕಾದ್ರೆ ಏನು ಮಾಡಬೇಕಾಗಿಲ್ಲ, ದೀಪ ಹಚ್ಚು, ಕತ್ತಲೆ ಹೋಗ್ತೈತೆ ಅಷ್ಟೇ. ಜಗತ್ತಿನೊಳಗೆ ನಾವು ಮಾಡಬೇಕಾಗಿದ್ದು ದೀಪ ಹಚ್ಚುವ ಕೆಲಸ. ಅದಕ್ಕ ಸ್ವಚ್ಛತೆಯ ವಿಷಯದೊಳಗೆ ನಾವೆಲ್ಲ ಇದನ್ನ ಪ್ರಯತ್ನ ಮಾಡೋದು. ಅದಕ್ಕೆ ಪತಂಜಲ ಏನ್ ಹೇಳ್ತಾನಂದ್ರೆ, ಶುಚಿಯಾಗಿರ್ಬೇಕು, ದೇಹ ಶುಚಿ ಇರಬೇಕು, ಮನಸ್ಸು ಶುಚಿ ಇರಬೇಕು,
ಊರು ಶುಚಿಯಾಗಿರ್ಬೇಕು, ಪರಿಸರ ಶುಚಿಯಾಗಿರ್ಬೇಕು, ನಮ್ಮ ದೇಶವು ಶುಚಿಯಾಗಿದ್ದಾಗ ಮನುಷ್ಯನೇ ನಿನಗ ಆರೋಗ್ಯ, ಆನಂದ, ಇದು ಶುಚಿತ್ವ. ಶರಣು ಶರಣ. ಮೆಲ್ಲಕ್ಕೆ ಹೋಗಿರಿ ದಯವಿಟ್ಟು.